ರಾಗಿ ಬೀಸೋ ಕಲ್ಲೆ ಚಿನ್ನಾರನ್ನದ ಕಲ್ಲೆ ನಾ ಬೀಸೋ ಕಲ್ಲೆ ರಾಗಿ ಕಲ್ಲೆ. ಜನಪದ ಪ್ರಕಾರ ಮಾತ್ರ ನೇರವಾಗಿ ಒಬ್ಬ ಮನುಷ್ಯನ ಎದೆಗೆ ನಾಟುತ್ತೆ. ಇವತ್ತು ನಾವು ಅದರಿಂದ ಅನ್ನ ತಿಂತಾ ಇದೀವಿ. 2-3 ದಿವಸದಲ್ಲಿ ನನ್ನ ಅಕೌಂಟ್ಗೆ 1.25 ಲಕ್ಷ ಕಳಿಸಿದ್ದಾರೆ. ಅದು ಬೆಲೆ ಕಟ್ಟಲಾಗದಂತಹ ಪ್ರೀತಿ. ಅವ್ರು ಅದೇ ಹೇಳ್ತಾರಲ್ಲ, ಸವಿತಕ್ಕ ನಾವು ವಾರಕ್ಕೊಂದ್ಸಲ ಎಲ್ಲ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ತಲೆ ಕೆಟ್ಟೋಗುತ್ತೆ. ಮತ್ತೆ ಅವ್ರು ಅಲ್ಲಿ ಇತ್ಕೊಂಡು ನಮ್ಮ ಕನ್ನಡತನವನ್ನ ಉಳಿಸ್ತಿದ್ದಾರೆ, ಬೆಳೆಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಮ್. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಅಮ್ಮ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ರೇಣುಕರಾಜ ನಿನ್ನ ತಂದಿ ಭೋಗಾವತಿ ನಿನ್ನ ತಾಯಿ. 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 ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ ಹಾಕೀತು ಗ್ಯಾರ ತೊಟ್ಟಿಲಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಅವ್ವ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಅಂದ್ರೆ ಆ ನಾಟಕ ನಿಜವಾಗ್ಲೂ ನಾನು ಫಸ್ಟು ಒಪ್ಕೊಂಡಿರಲಿಲ್ಲ. ನನಗೆ ಒಪ್ಕೊಂಡ ಮೇಲೆ 30 ಶೋ ಆಗಿದೆ ಇವಾಗ ಆಲ್ರೆಡಿ. ಒಪ್ಕೊಂಡ ಮೇಲೆ ನನ್ನನ್ನು ನಾನು ಕಂಡುಕೊಂಡಂತಹ ನಾಟಕ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಯಾಕಂತ ಹೇಳಿದ್ರೆ ಉಧೋ ಉಧೋ ಎಲ್ಲವ ನಾಟಕದಲ್ಲಿ ನಾನು ಪಾತ್ರಧಾರಳಾಗಿ, ಮೈತ್ರಿ ಅಂತ ಏನು ಹೇಳ್ತಾರೆ ಸೂತ್ರಧಾರಳಾಗಿ, ಎಲ್ಲಮ್ಮನಾಗಿ, ಶಿವ ಪಾರ್ವತಿಯಾಗಿ, ಜಮದಗ್ನಿಯಾಗಿ, ಪರಶುರಾಮನಾಗಿ, ಕಾರ್ತಿವೀರಾರ್ಜುನನಾಗಿ, ಮಾತಂಗಿಯಾಗಿ ಎಲ್ಲವೂ ಆದ ಒಂದು ಕ್ಯಾರೆಕ್ಟರ್ ಆಗಿ ನನ್ನಲ್ಲಿ ನಿಲ್ತೀನಲ್ಲ. ಅಲ್ಟಿಮೇಟ್ಲಿ ನಾನು ಸವಿತಾ ಆಗಿರ್ತೀನಲ್ಲಿ. ಸೊ ಅಷ್ಟು ನಾಟಕದ ಒಂದು ತಾಲೀಮ್ ಇದೆಯಲ್ಲ, 3 ತಿಂಗಳ ತಾಲೀಮ್ ಇಲ್ಲೇ ನಡೆದಿದ್ದು, ಇದೇ ಅವ್ವ ಸಭಾಂಗಣದಲ್ಲಿ. ಈ ಚಿಕ್ಕ ಮಕ್ಕಳು ಸ್ಕೂಲಿಗೆ ರೆಡಿಯಾಗಿ ಹೇಗೆ ಹೋಗ್ತಾರಲ್ಲ, ಅಷ್ಟು ಶಿಸ್ತಲ್ಲಿ ನಾನು ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು 9 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದೆ. ಸರ್ ಅಷ್ಟೊತ್ತಿಗೆ ಬಂದ್ಬಿಡೋರು. ಮಧ್ಯಾಹ್ನ ತನಕ ರಿಹರ್ಸಲ್ಸ್ ನಡೆಯೋದು. 18 ಶೀಟ್ ಜ್ಞಾಪಕ ಇಟ್ಕೋಬೇಕಲ್ಲ. ಆಮೇಲೆ ನಾನು ಒಬ್ಬಳೇ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ, ಡೂ ಆರ್ ಡೈ ಅದು ನನಗೆ. ಅಂದರೆ ಯಾರು ಇರಲ್ಲ ನನಗೆ ಡೈಲಾಗ್ ಎತ್ಕೊಡೋಕೆ ಕೂಡ. ಸೊ ನಾನೇ ಅದನ್ನು ನಾಪಿಸ್ಕೋಬೇಕು, ನಾನೇ ಹೇಳಬೇಕು, ಎಲ್ಲ ಮಾಡಬೇಕಾಗಿರುತ್ತೆ. ತುಂಬ ದೊಡ್ಡ ಚಾಲೆಂಜಿಂಗ್ ಅದು. ನಾನು ಏನು ಕಲಿತೆ ಅಂತ ಹೇಳಿದ್ರೆ, ಆ ನಾಟಕ ಮಾಡ್ತಾ 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 ಮೆಡಿಟೇಷನ್ ಅನ್ನೋದು ಹೇಗಿರುತ್ತೆ ಅಂದರೆ ಏಕಾಗ್ರತೆ. ಇವಾಗ ನಾವು ಹಾಡಬೇಕಾದ್ರೂ ಅಷ್ಟೇ, ನಮಗೆಲ್ಲೋ ಒಂದು ಸೆಕೆಂಡ್ ಹಿಂಗೆ ಆ ಕಡೆ ಹೋದ್ರೂ ಸಾಹಿತ್ಯ ತಪ್ಪಿಡ್ತೀವಿ ನಾವು. ಸೊ 1 ಗಂಟೆ 10 ನಿಮಿಷ ನಾನು ಒಬ್ಬಳೇ ಅಲ್ಲಿ ಸ್ಟೇಜ್ ಮೇಲೆ ಹಾಡಬೇಕು, ಮಾತಾಡಬೇಕು, ಎಲ್ಲ ಬರುತ್ತೆ ಅಂದಾಗ ನನ್ನ ಏಕಾಗ್ರತೆ ಎಷ್ಟರ ಮಟ್ಟಕ್ಕೆ ಇರಬೇಕಲ್ಲ. ನಿಮ್ಮ ಎಲ್ಲಮ್ಮನ ಹಾಡನ್ನ ಮೊನ್ನೆ ಮರಿಯಮ್ಮನಹಳ್ಳಿಗೆ ಹೋಗಿದ್ದಾಗ ಮಂಜಮ್ಮ ಅಮ್ಮವರು ಸಂದರ್ಶನದಲ್ಲಿ ಹೇಳ್ತಿದ್ದೆ. ಅವರು ಈ ಹಾಡನ್ನ ಹಾಡಿದ್ರು, ಚೌಡಿಕೆ ನುಡಿಸ್ತಾ ತುಂಬಾ ಚೆನ್ನಾಗಿ ಆಡ್ತೀರಿ ಅಮ್ಮ ಅಂದೆ. ಸವಿತಾ ಹಂಗೆ ಚೆನ್ನಾಗಿ ಆಡ್ತಾಳಪ್ಪ ಅಂತ ಅಮ್ಮ ಅಂದ್ರು ಮೊನ್ನೆ. ಅವರು ನಾನು ಅವ್ರನ್ನ ಪ್ರೀತಿಯಿಂದ ಮಂಜಕ್ಕ ಅಂತ ಕರಿತೀನಿ, ಅವ್ರನ್ನ ಸವಿತಕ್ಕ ಅಂತ ಕರೀತಾರೆ. ಅದೇ ಹೇಳ್ತಾರೆ, ಯಾವ ಒಂದು ಋಣನೋ ಗೊತ್ತಿಲ್ಲ. ಎಷ್ಟು ಇಲ್ಲಿ ಬಂದಿದ್ದಾರೆ, ಒಂದು 2-3 ಸಲ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಅವ್ರ ನಾಟಕ ಮಾತಾ ಅನ್ನೋ ನಾಟಕಕ್ಕೆ ನಾನೇ ಸಂಗೀತ ನೀಡಿ ನಾನೇ ಹಾಡಿದ್ದೀನಿ. ಪ್ರತಿ ಸಲ ಅವ್ರ ಜೊತೆ ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ಕಣ್ಣಲ್ಲಿ ಅಷ್ಟು ನೀರು ಹಾಕೊಳ್ತಾರೆ. ಏನ್ ಅದ್ಭುತ ಗಾಯಕಿ ನೀನು, ಏನ್ ಹಿಂಗ್ ಹಾಡ್ತೀಯ ನೀನು ಅಂತಿರ್ತಾರೆ. ಅಂದ್ರೆ ಅಷ್ಟು ಹಾಡುಗಳಲ್ಲಿ ಅದ್ಭುತವಾದ ಸಾಹಿತ್ಯನೂ ಅಷ್ಟೇ ಚೆನ್ನಾಗಿದೆ ಬೇಲೂರು ಸರ್ದು. ಅಷ್ಟು ಒಳ್ಳೆ ಒಂದು ಅವ್ರಿಗೆ ಮೈ ಜುಮ್ ಅಂತ ಆಗುತ್ತೆ. ಹೌದು, ಜನಪದ ಅಲ್ಲ ಇದು ಜನಪದ. ಮಾತಾ ಅನ್ನೋ ನಾಟಕಕ್ಕೆ ಅವ್ರು ಬರೆದಿದ್ದು. ಈಗ ನಾನು ಉದೋ ಎಲ್ಲವಿಗೂ ಎಲ್ಲ ಗೀತೆಗಳು ಇವರೇ ಬರೆದಿರೋದು. ಎಕ್ಸಾಂಪಲ್ ಹೇಗಿರುತ್ತೆ ಅದು ಬರುತ್ತೆ ಅನ್ನೋ ತೋರಿಸ್ಬಿಡ್ತೀನಿ. ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಕತಿಯ ಹೇಳ್ತೀನಿ ಕೇಳ ಕತಿಯ ಹೇಳ್ತೀನಿ ಕೇಳ ಕತಿಯ ಎಲ್ಲವ ತಾಯಿಯ ಕತಿಯ ಎಲ್ಲವ ತಾಯಿಯ ಕತಿಯ
ಆಕಿ ಹುಟ್ಟಿ ಬಂದ ಕತಿಯ 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 ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಹೇಳ್ತೀನಿ ಕೇಳ ಕತಿಯ ಹೇಳ್ತೀನಿ ಕೇಳ ಕತಿಯ ಹೇಳ್ತೀನಿ ಕೇಳ ಕತಿಯ ಹೇಳ್ತೀನಿ ಕೇಳ ಕತಿಯ. ಇಕ್ಷ್ವಾಕು ವಂಶದ ಅರಸು ರೇಣುಕರಾಜನಂತೆ ಅವನಿಗೆ ಮಕ್ಕಳಿರಲಿಲ್ಲವಂತೆ. ಹೀಗಿರುವಾಗ ಆತ ಶಿವನನ್ನ ಕುರಿತು ತಪಸ್ಸು ಮಾಡಿದುದಲ್ಲದೆ ತನ್ನ ಪತ್ನಿ ಲಕ್ಷ್ಮೀದೇವಿಯೊಂದಿಗೆ ವ್ರತಾಚರಣೆಯನ್ನು ಮಾಡಿದನಂತೆ. ಶಿವನ ಕರುಣೆಯಿಂದ ಆತನಿಗೆ ಒಂದು ಹೆಣ್ಣು ಮಗು ಜನಿಸಿತಂತೆ. ನಾಮಕರಣ ಮಾಡಿ ರೇಣುಕಾ 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 ಅಂತ ಹೆಸರಿಟ್ರಂತೆ. ಜ್ಯೋತಿಷ್ಯರು ಆ ಮಗುವಿನ ಜನ್ಮ ಕುಂಡಲಿಯನ್ನ ನೋಡಿ ಶಿಶುವಿನ ತಂದೆಗೆ 6 ತಿಂಗಳೊಳಗೆ ತಾಯಿಗೆ 12 ತಿಂಗಳೊಳಗೆ ಮರಣ ಸಂಭವಿಸುವುದು ಮರಣ ಸಂಭವಿಸುವುದು ಅಂತ ಹೇಳ್ತಾರಂತೆ. ಭವಿಷ್ಯ ದಿಟವಾಯಿತಂತೆ. ತಂದೆ ತಾಯಿ ತೀರಿಕೊಂಡರಂತೆ. ಅಂತೆ 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 ಹೀಗೆ ಎಲ್ಲಮ್ಮ ತಾಯಿ ಒಂದು ರಾಜರ ಮನೇಲಿ ಹುಟ್ಟಿದ್ಲಂತೆ. ನೀವೇನೇ ಹೇಳ್ರಿ, ಹುಟ್ಟಿದ ಮಗು ಎಲ್ಲರೂ ಅಪ್ಪ ಅವನ ತಿನ್ಕೊಳ್ಳೋಕೆ ಸಾಧ್ಯನ ಹೇಳಿ? ಪಾಪ ಗೊತ್ತಿಲ್ಲ, ಪುಣ್ಯ ಗೊತ್ತಿಲ್ಲ, ಅಂತ ಕೋಸ ಹುಟ್ಟಿದ ಕೂಡಲೇ ಅಪ್ಪ ಅವ ಸತ್ರು ಅಂತ ಹೇಳ್ತಾರಲ್ರಿ. ಒಪ್ಪೋ ಮಾತೇನ್ರಿ? ಮಾತಾಡ್ರಿ. ಹೀಗೆ ಅದೇಟ್ ಮಕ್ಳು ಹುಡ್ತಾನೆ ಅಪವಾದ ಹೊತ್ಕೊಂಡು ಈ ಲೋಕದಾಗ ಹುಡ್ತಾವ? ನೀವೇ ಹೇಳ್ರಿ. ಹೀಗೆ ಕತೆ ಹೋಗುತ್ತೆ. ಇಲ್ಲ, ಉದೋದೋ ಎಲ್ಲವನ್ನ ನಾಟಕ. ಸೊ ಈ ತರ ಹಾಡು ಮಾತು ಬರ್ತಾ ಅಂದ್ರೆ ಹಾಡೇ ಮಾತಾಗತ್ತೆ, ಮಾತೇ ಹಾಡಾಗತ್ತೆ. ನನ್ಗೆ ಕೌತರ ಸರ್ ಹತ್ರ ಕಲ್ತಿದ್ದು ನಾನು ಅಭಿನಯಿಸಬೇಡಿ, ಅನುಭವಿಸಿ ಅಂತ ಹೇಳಿದ್ರು. ಅಂದ್ರೆ ಒಂದ್ ಸೀನ್ ಬರುತ್ತೆ ಅದರಲ್ಲಿ, ಜಮದಗ್ನಿ ಸತ್ತು ಬಿದ್ದಿರ್ತಾನೆ, ಅಂದ್ರೆ ಗಂಡ ಸತ್ತು ಬಿದ್ದಿರ್ತಾನೆ, ಎಲ್ಲಮ್ಮ ಅಳಬೇಕು ಅಲ್ಲಿ. ನೀವು ನಂಬಲ್ಲ, ನಂಗೆ ಅಷ್ಟು 3 ತಿಂಗಳು ರಿಹರ್ಸಲ್, ಒಂದ್ ದಿವಸ ಕಣ್ಣಲ್ಲಿ ನೀರೇ ಬರಲಿಲ್ಲ. ಆಗ್ತಿಲ್ಲ ನಂಗೆ. ನೀನು ಪ್ರಾಣಿನ, ನೀನು ಮನುಷ್ಯನ ಪ್ರಾಣಿ, ನಿನ್ ಕಣ್ಣಲ್ಲಿ ನೀರು ಬರಲ್ವಾ ಅಂತ ನನಗೆ ಆಟೋಮೆಟಿಕ್. ನಾನು ತುಂಬಾ ಇವಾಗ ಇಷ್ಟು ಗಟ್ಟಿಯಾಗಿರೋರು ಒಳಗಡೆ ತುಂಬಾ ಸಾಫ್ಟ್ ಆಗಿರ್ತಾರೆ ಅಲ್ವಾ? ಅದು ನಂಗೆ ಬರ್ತಾ ಇಲ್ಲ, ನಾನು ಏನು ಮಾಡಲಿ? ಅದು ಅವ್ರು ಅದೇ ನೀನು ಅನುಭವಿಸ್ಬೇಕು, ನಿನಗೆ ಅದು ಆಗಬೇಕು, ಅಲ್ಲಿ ನಿನ್ನ ಗಂಡ ಸತ್ತು ಬಿದ್ದಿದೆ ಅನ್ನೋ ಫೀಲ್ ಬರಬೇಕು ನಿನಗೆ ಅಂತ. ಆಯಿತು, ಏನು ಮಾಡೋದಪ್ಪ ಅಂತ. ಬಟ್ ಅವತ್ತು ಶೋ ದಿವಸ ನೀವು ನಂಬಲ್ಲ, ಆ ಆ್ಯಂಬಿಯನ್ಸ್ಗೋ ಅಥವಾ ಜನ ಕೂತಿದ್ರು ಅಥವಾ ಏನೋ ಗೊತ್ತಿಲ್ಲ, ಆ ಸೀನಲ್ಲಿ ಗಳ 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 ಅದು ಹತ್ಕೊಂಡೇ ಹಾಡಬೇಕು. ಆಲದ ಮರದಡಿಯಲ್ಲಿ ಅಂತ ಒಂದು ಚೂರು ಕಣ್ಮಿಟಿಕ್ಸಂಗಿಲ್ಲ ಆ ಸೀನಲ್ಲಿ. ಅದ್ಭುತವಾದ ಸೀನ್ ಅದು. ಸೊ ಅದೆಲ್ಲ ಅನುಭವಗಳು ನನಗೆ ತುಂಬ ಒಂಥರ ನನ್ನಲ್ಲಿ ನಾನು ಕಂಡುಕೊಳ್ಳುವಂಥ ಆಯಿತು ನನಗೆ ನಿಜವಾಗ್ಲೂ. ಅಂದರೆ ಒಬ್ಬ ಗಾಯಕಿಯಾಗಿ ಅದು ಪ್ಲಸ್ ಪಾಯಿಂಟ್ ನನಗೆ. ಒಬ್ಬ ಗಾಯಕಿಯಾಗಿ ಹಾಡುಗಳು ಜಾಸ್ತಿ ಇತ್ತು, ಹಾಡುಗಳ ಮೂಲಕ ನನ್ನ ಎಮೋಷನ್ಸ್ನ ತೋರಿಸ್ತಾ ಇದ್ದೆ. ನಿಮ್ಮ ಮಾತಿನ ಮಧ್ಯದಲ್ಲಿ ಕಪ್ಪಣ್ಣ ಸರು, ನಾಗಭರಣ ಸರು, TN ಸೀತಾರಾಮ್ ಸರ್ ಎಲ್ಲ ಬಂದು ಹೋಗುತ್ತೆ. ಎಷ್ಟು ಕಲ್ತಿದ್ದೀರಿ ಅವರಿಂದ? ನಾನು ಹೇಳಿದ್ನಲ್ಲ, ದೊಡ್ಡ ವಿಶ್ವವಿದ್ಯಾಲಯ. ಎಸ್ಪೆಷಲಿ ಕಪ್ಪಣ್ಣ ಸರ್ ಅಂತೂ ಇವತ್ತು ನಾನೇನಾದ್ರು ಈ ಮಟ್ಟಕ್ಕಿದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದೂ ಸರ್ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಓಕೆನಾ ಸರ್? ಇವತ್ತು ನಾನು ಅಕ್ಕ ಸೌಂಡ್ಸ್ ಇಟ್ಟಿದ್ದೀನಿ, ಹೆಸರು ಇಟ್ಟಿದ್ದವರೇನೆ. ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅವರೇ ಇಟ್ಟಿದ್ದ ಹೆಸರು, ಅವ್ವ ಅವರೇ ಇಟ್ಟಿದ್ದ ಹೆಸರು. ಅಂದರೆ ನಾನು ನೋಡಿ, ಇವಾಗ ನನಗೆ ಒಬ್ರು ಹಿರಿಯರು ನನಗೆ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಂದೂ ಅವ್ರು ನಂಗೆ ಗೈಡ್ ಮಾಡ್ತಾ ಬಂದರು. ಇಲ್ಲ, ನೀನು ಮಾಡ್ತಾ ಇರೋ ತಪ್ಪು ಅಂದರು. ಕೆಲವು ಕಡೆ ನನಗೆಲ್ಲ ಒಂದು 2-3 ಡಿಸಿಷನ್ಸ್ ತೊಗೊಂಡ ನೀನು ಮಾಡ್ತಿರೋ ತಪ್ಪು ಅಂದರು. ಸವಿತಕ್ಕನನ್ನು ಕಡದ ವಿಶ್ವಕರ್ಮ ಅಂತ ಕರೀಬೋದಾ ಕಪ್ಪಣ್ಣನ? ಖಂಡಿತ ಖಂಡಿತ. ಆ್ಯಂಡ್ ಹೀ ಈಸ್ ವೆರಿ ಪ್ರೌಡ್. ಅಂದರೆ ಎಷ್ಟೋ ಜನ ಹೇಳಿದಾಗ ಸವಿತಕ್ಕ ಒಳ್ಳೆ ಕಲಾವಿದೆ ನೀವು ರೂಪಿಸಿದ್ರಿ. ಇವಾಗ ಎಷ್ಟೋ ಜನ ಕಲೆ ಇರುತ್ತೆ, ಅದನ್ನು ಗುರುತಿಸಿ ಒಬ್ಬರು ವೇದಿಕೆ ಕೊಡೋರು ಬೇಕಾಗಿರುತ್ತೆ. ನಮ್ಮ ಗಾಡ್ ಫಾದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ವಿಷಯದಲ್ಲಿ. ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು, ಆಮೇಲೆ ಎಷ್ಟೋ ಕಡೆ ಪರಿಚಯ ಮಾಡಿಕೊಟ್ರು ನನ್ನನ್ನು. ಹೌದು, ಪರಿಚಯ ಮಾಡಿ ಅದ್ಭುತವಾದ ಗಾಯಕಿ, ನೀವು ನೋಡಿ ಅವಳು ಹಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ ಅಂತ ಇದು ಮಾಡಿದ್ರು. ಇವತ್ತು ನಾನು ಇಷ್ಟರ ಮಟ್ಟಕ್ಕೆ ಒಂದು ಹೆಸರು, ಕೀರ್ತಿ ಎಲ್ಲವೂ ಬಂದಿರೋದು ಕಾರಣ ಒಂದು ನನ್ನ ಕಲೆ ಜೊತೆಲಿ ಅವರ ಪ್ರೋತ್ಸಾಹ. ಕರ್ನಾಟಕದ ಜಾನಪದ ಕ್ಷೇತ್ರದ ಉತ್ಸವವಾಗಿ, ಹಬ್ಬವಾಗಿ ನಡೆದಂಥದ್ದು ಜಾನಪದ ಜಾತ್ರೆ. ಹೌದು. ಅಲ್ಲಿ ಪಾಲ್ಗೊಂಡಿದ್ದೀರಾ ತಾವು? ಇಲ್ಲ, ನಾನು ಅದು ಅವ್ರ ಜಾತ್ರೆ ಮುಗಿದ ಮೇಲೆ ಕಪ್ಪಣ್ಣ ಸರ್ ನನ್ನ ಅವ್ರ ಭೇಟಿಯಾಗಿದೆ. ಬಟ್ ಆ ಹಾಡುಗಳಿಗೆಲ್ಲ ನಾನು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು. ಹಾಡುಗಳು ಹೌದು 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 ಆ ಹಾಡುಗಳಿಗೆಲ್ಲ ಅವ್ರ ಜೊತೆ ವರ್ಕ್ ಮಾಡಿದ್ದೆ ನಾನು. ಸೊ ಅದರ ಅನುಭವ ಅಷ್ಟೇ ನನಗಿದ್ದಿದ್ದು. ಯಾವ ಹಾಡಿದ್ರಿ ನೀವು ಜಾನಪದ ಜಾತ್ರೆ ಹಾಡು? ಅಂದ್ರೆ ಅವ್ರ ಜೊತೆ ನಾನು ಅದಕ್ಕೆ ವರ್ಕ್ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ನಾನು ಕೆಂಪು ಸೂರ್ಯ ಅನ್ನೋ CD ಕೂಡ ಅವ್ರ ಜೊತೆ ವರ್ಕ್ ಮಾಡಿದೆ. ಅದು
ಸಿದ್ಧಲಿಂಗಯ್ಯ ಅವ್ರದ್ದು ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರು ಸಂಗೀತದ ನಡಿ ತುಂಬಾ ವರ್ಷಗಳ ಹಿಂದೆ, ಒಂದು 25 ವರ್ಷಗಳ ಹಿಂದೆ ಗಮನಿಸಿದ್ರ ಜಾನಪದ ಜಾತ್ರೆ ನಡೆಯೋ ಸಂದರ್ಭದಲ್ಲಿ? ನೋಡಿದ್ದೆ ಆಚೆ ನಿಂತು ನೋಡಿದ್ದೆ. ಯಾಕಂತ ಹೇಳಿದ್ರೆ ನಮ್ಗೆ ಕಪ್ಪಣ್ಣ ಸರ್ ಅಂದ್ರೆ ಅವಾಗೆಲ್ಲ ಕಪ್ಪಣ್ಣ ಸರ್ ಅಂದ್ರೆ ಭಯ, ನಮ್ಗೆ ಹತ್ರ ಹೋಗಕ್ಕೂ ಭಯ. ಈಗಿಲ್ವಾ ಭಯ? ಈಗ ಅದೇ ಭಯ, ಅದೇ ಒಂದು ಗೌರವ ಇವತ್ತಿಗೂ ಇದೆ. ಅಂದ್ರೆ ಇವತ್ತೇನು ಅಂದ್ರೆ ತುಂಬಾ ಆತ್ಮೀಯತೆ ನನಗೆ. ಬಟ್ ಅವತ್ತು ನಮ್ಗೆ ನಾವು ಏನು ಅಂತ ನಾವು ಹೇಳ್ಕೊಳ್ದೆ, ನಮ್ಗೆ ಆಮೇಲೆ ನಾವ್ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ಪ್ರೂವ್ ಮಾಡಿರಲಿಲ್ಲ ನೀವು. ಸೊ ನನ್ಗೆ ಅವರ ಭೇಟಿ ಅಷ್ಟು ಚೆನ್ನಾಗಾಯ್ತಲ್ಲ, ನನ್ಗೆ ಅದು ದೇವರ ಕೊಟ್ಟ ಒಂದು ವರ ಅಂತ ಹೇಳ್ಬೋದು ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಸರ್ ಅಷ್ಟು ಈಸಿಯಾಗಿ ಯಾರನ್ನೂ ಒಪ್ಪೋದಿಲ್ಲ, ತುಂಬಾ ತುಲನೆ ಮಾಡ್ತಾರೆ ಅವರು. ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಬಿಟ್ಟೆ ಹತ್ರ ಸೇರಿಸೋದು. ಹೌದು, ಅಂಥದ್ರಲ್ಲಿ ಅವ್ರು ಫಸ್ಟ್ ಇದ್ರಲ್ಲಿ ನಾನು ನೋಡಿದ ತಕ್ಷಣ ಅವ್ರು ಇಷ್ಟಪಟ್ರಲ್ಲ, ಅದಕ್ಕಿನ್ನ ಭಾಗ್ಯ ಇನ್ನೇನು ಇಲ್ಲ ಜೀವನದಲ್ಲಿ. ಇವತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಸೆಲೆಕ್ಟ್ ಮಾಡ್ಬೇಕಾರೆ ಸವಿತಾ ಹೇಳಿದ್ರೆ ಓಕೆ ಅಂತ ಹೇಳ್ತಾರಲ್ಲ, ನನ್ನನ್ನು ಅಷ್ಟು ನಂಬ್ತಾರೆ ಅವರು. ಆ ನಂಬಿಕೆನ ಇವತ್ತು ನಾನು ಉಳಿಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಖುಷಿ. ಕಪ್ಪಣ್ಣ ಅವ್ರ ಮನೆಯಲ್ಲಿ ಮಗಳ ಸ್ಥಾನ ಸಿಕ್ಕಿದೆ ನಿಮಗೆ, ನಾವು ಕಣ್ಣಾರ ಕಂಡಿದ್ದೀವಿ. ಖಂಡಿತ. ಅಯ್ಯೋ, ಅವ್ರ ಮನೆಯಲ್ಲಿ ಲಲಿತಮ್ಮ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಜಯು, ಬಹಳಷ್ಟು ಕಲಾವಿದರಿಗೆ ಬದುಕನ್ನ ಕಟ್ಕೊಳ್ಳಿಕ್ಕೆ ನೆರವಾಗಿದ್ದಾರೆ. ನಿಜವಾಗ್ಲು ನನ್ನಂತ ಸುಮಾರು ಜನ ಕಲಾವಿದರು ಅವರೆಲ್ಲ ನೆನ್ಸ್ಕೊಳ್ತಾರೆ. ಎಷ್ಟೋ ಜನ ಅವ್ರನ್ನ, ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ, ಕಣ್ಣಾರೆ ನೋಡ್ತಿರ್ತೀನಿ. ಅವ್ರು ಅದೇ ಹೇಳ್ತಾರೆ, ನೋಡಿ ಎಲ್ಲಾರು ಬಂದ್ರೆ ಅಲ್ಲಿ ಹಾಲ್ ಕೂತ್ಕೋತಾರೆ, ನೀನ್ ಒಬ್ಳೆ ಹೆಂಗ್ ಬಂದ್ಬಿಡ್ತಾರೆ ನೋಡಿ ರೂಮ್ಗೆ ಅಂತಿರ್ತಾರೆ. ಅಂದ್ರೆ ನಾನು ಒಬ್ಳೆ ಸರ್ ಅಂತ ರೂಮ್ ಕೊಟ್ಟು ಹೋಗ್ತೀನಿ, ಅಂದ್ರೆ ಯಾರು ಹೋಗಲ್ವಂತೆ. ಹಾಗೆ ನಂಗೆ ಗೊತ್ತಿಲ್ಲ, ನಂಗೆ ಅಷ್ಟು ಫ್ರೀಡಮ್ ಸರ್ ಮನೆಯಲ್ಲಿ. ಅವ್ರ ರೂಮ್ಗೆ ಹೋಗಿ ಅವ್ರ ಬೆಡ್ ಮೇಲೆ ಕೂತ್ಕೊಂಡು ನಾನು ಟೀ ಕುಡಿಯೋದು ಜೊತೆ ನಾನು. ಅಂದ್ರೆ ಅಷ್ಟೇ ಆತ್ಮೀಯತೆ. ಆಮೇಲೆ ಒಂದು ತಂದೆ ಮಗಳಿಗೆ ಎಷ್ಟು ಒಂದು ಸೆಕ್ಯೂರ್ ಕೊಡ್ಬೋದು, ಆ ಸೆಕ್ಯೂರು. ಯಾಕಂದ್ರೆ ನೋಡಿ, ಒಂದು ಹೆಣ್ಣು ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸವಾಲಿರುತ್ತೆ, ಆಮೇಲೆ ಸಾಕಷ್ಟು ಕಷ್ಟ ಇರುತ್ತೆ. ಒಂದು ಅವಳೇನು ಬಿಡಪ್ಪ ಹೆಣ್ಣು ಹುಡುಗಿ, ಅವಳೇನು ಬಿಡು ಹೆಂಗೋತ ನನಗೆ, ನಾನು ಎಲ್ಲರೂ ಹೋಗ್ಬೇಕಾದ್ರೆ ಅಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿ ಯಾರು ಮಾಡ್ತಾ ಇದ್ದಾರೆ ಎಲ್ಲವನ್ನ ಅವ್ರಿಗೆ ಹೇಳ್ಬೇಕು ನಾನು. ಅಂದ್ರೆ ಅದಕ್ಕಿಂತ ಸ್ಟ್ರಿಕ್ಟ್ ಅಂತಲ್ಲ, ಅಂದ್ರೆ ಅಲ್ಲಿ ಹೋಗ್ತಾರೆ ಸರಿನಾ ತಪ್ಪ, ಅಲ್ಲೆಲ್ಲ ಸರಿಗಿದೆ ವ್ಯವಸ್ಥೆ, ಆ ಥರ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಕೊಡುವಂಥ. ಅದ್ರಲ್ಲಿ ನಾನು ನೆನ್ಸ್ಕೋಬೇಕಾಗಿರೋದು ಕಪ್ಪಣ್ಣ ಸರ್ನ, ನಾಗರಾಜ್ ಮೂರ್ತಿ ಅವ್ರನ್ನ, ಆಮೇಲೆ ಬಿ ಕೆ ಶಿವರಾಮ್ ಅವರಂತೂ ಇಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಲ್ಲಿ ನಾನು ಅವ್ರ ಮನೆ ಮಗಳೇ. ಅಲ್ಲಿ ಇದುವರೆಗೂ 200 ಕಾರ್ಯಕ್ರಮಗಳು ಹತ್ರ ಬರ್ತಾ ಇದೆ. ಅದರಲ್ಲಿ ಒಂದು 10 ಕಾರ್ಯಕ್ರಮ ನಾನೇ ಮಾಡಿದ್ದೀನಿ, ಹೈಯೆಸ್ಟ್ ಪ್ರೋಗ್ರಾಮ್ ಮಾಡಿರೋಳು ನಾನೇ ಅಲ್ಲಿ. ಆಮೇಲೆ ಅವ್ರ ಮನೆ ಮಗಳು ನಾನು, ಆಯ್ತಾ, ಬಿ ಕೆ ಶಿವರಾಮ್ ಅವರು. ಆಮೇಲೆ ಅವರೆಲ್ಲ ನನ್ನ ತಿದ್ದಿದ್ದಾರೆ. ಆಮೇಲೆ ಇದರಲ್ಲಿ ಪಿಚ್ಚಳ್ಳಿ ಸರ್, ಬಾನಂದೂರ್ ಕೆಂಪಯ್ಯ ಸರ್ ಅಂತೂ ನಾನು ಎಲ್ಲೇ ಏನೇ ಮಾಡಿದ್ರು ಕಳ್ಸಿದ್ರು, ಚೆನ್ನಾಗಿ ಆಡಿದ್ಯಾ ಬಿಡಮ್ಮ, ಅದ್ಭುತವಾದ ಗಾಯಕಿ ನೀನು, ನಿಜವಾಗ್ಲೂ ನಿಂತರ ಯಾರು ಇಲ್ಲ. ಅಂದ್ರೆ ಮನ್ಸು ಬಿಚ್ಚಿ ಅವ್ರು ಹೇಳ್ತಾರಲ್ಲ, ಅಂದ್ರೆ ಅಂತ ಹಿರಿಯ ಗಾಯಕರ ಜೊತೆ ನಾನು ಹಾಡಿರೋ ಭಾಗ್ಯ ನಂದು. ಅಕಾಡೆಮಿ ಮೆಂಬರ್ ಆಗಿದ್ರ ನೀವು? ಇಲ್ಲ, ಆಗಿಲ್ಲ, ಇದುವರೆಗೂ ಆಗಿಲ್ಲ. ಬಟ್ ನನ್ಗೆ ಅದೇನು ಯೋಚನೆ ಇಲ್ಲ, ಆದ್ರೂ ಪರವಾಗಿಲ್ಲ, ಆಗಿರೋ ಪರವಾಗಿಲ್ಲ. ನನ್ನ ಒಂದು ಸಂಗೀತದ ಪಯಣ ಹೀಗೆ ನಡೀತಾ ಇರುತ್ತೆ. ಈ ಸಂದರ್ಶನವು ಕಪ್ಪಣ್ಣವ್ರ ಪರವಾನಗಿ ಪಡ್ಕೊಂಡು ನಡೀತಾ ಇದೆಯಾ ಅಂತ? ಅಯ್ಯೋ, ಖಂಡಿತ ಇಲ್ಲ, ಹಾಗೆಲ್ಲ ಅಷ್ಟೊಂದೆಲ್ಲ ಪಾಪ ಆಗಿಲ್ಲ. ಅವ್ರು ಏನಂದ್ರೆ ನನ್ನ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ನನ್ನ ಬಗ್ಗೆ ಅಂತಲ್ಲ, ಒಂದಷ್ಟು ಜನ ಹೆಣ್ಮಕ್ಳು ಅವ್ರಿಗೆ ತುಂಬಾ ಪ್ರೀತಿ ಪಾತ್ರರು, ಅವ್ರು ಎಲ್ಲರ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದ್ರೆ ಆರಾಮ ಹುಷಾರಾಗಿದ್ದಾರ ಆ ಹೆಣ್ಮಕ್ಳು. ಕ್ಷೇತ್ರ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಖಂಡಿತವಾಗಿ ಮನೆ ಮಕ್ಕಳ ತರ ಕಾಪಾಡ. ಖಂಡಿತ. ಬಟ್ ಅವ್ರು ನನ್ನ ಬಗ್ಗೆ ಯೋಚನೆ ಇಲ್ಲ, ಯಾಕೆ ಅವಳು ಬಿಡೋ ಗಂಡನ ಮಗಳು ಅಂತಿರ್ತಾರೆ. ಗಂಡನ ಮಗಳು, ಅವಳು ಬಾಸ್ ಬರ್ತಾ ಇರ್ತಾಳೆ ಯಾರು ಇದ್ರೆ ಅಂತ. ಆ ಥರ ಅಷ್ಟು ಒಂದು ನಂಬಿಕೆ ಅವ್ರಿಗೆ ನನ್ನ ಮೇಲೆ. ಅದೊಂದು ಖುಷಿ ಆಗುತ್ತೆ. ಈಗ ಇತ್ತೀಚೆಗಂತೂ ಒಂದಷ್ಟು ಕಾರ್ಯಕ್ರಮಗಳು ಔಟ್ ಆಫ್ ಕಂಟ್ರಿ. 2022ರಲ್ಲಿ ನಾನು ಕೋವಿಡ್ ಎಲ್ಲ ಮುಗಿದ್ಮೇಲೆ ದುಬೈಗೆ ಹೋಗಿದ್ದು. ದುಬೈಗೆ 2 ಸಲ ಹೋದೆ. ಬಸವ ಸಮಿತಿ ಅವ್ರು ಕರೆಸಿದ್ರು. ಚಂದ್ರಶೇಖರ್ ಲಿಂಗಳ್ಳಿ ಅವ್ರನ್ನ ನೆನ್ಸ್ಕೊಳ್ಬೇಕು ಇಲ್ಲಿ. ಯಾಕಂತ ಹೇಳಿದ್ರೆ ಅವ್ರು ನನ್ನ 2020ರಲ್ಲಿ ನನ್ನ ಮಾತಾಡ್ಸಿದ್ರು, ಮೇಡಮ್ ನಿಮ್ಮನ್ನ ಕರ್ಸ್ಕೋಬೇಕು, ನಿಮ್ಮ ನಾವಿಕಾ ಪ್ರೋಗ್ರಾಮ್ ಆನ್ಲೈನ್ ಪ್ರೋಗ್ರಾಮಲ್ಲಿ ನೋಡಿದ್ವಿ ನಿಮ್ಮನ್ನ, ನೀವು ಬರಬೇಕು ನಮ್ಮ ದುಬೈಗೆ ಅಂತ. ನಾನು ಗಲ್ಫ್ ಕಂಟ್ರಿಗೆ ಅದುವರೆಗೂ ಹೋಗೇ ಇರಲಿಲ್ಲ. ಬಟ್ ಅವರು ಮತ್ತೆ 22ಕ್ಕೆ ಎಲ್ಲವೂ ಒಂದು ಹಂತಕ್ಕೆ ಸರಿ ಹೋದ್ಮೇಲೆ ಮೇ 8ಕ್ಕೆ ಲಾಸ್ಟ್ 2022ಅಲ್ಲಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನನ್ನ ಕರೆಸ್ಕೊಂಡ್ರು. ಅಲ್ಲಿ ಇಷ್ಟಪಟ್ಟು ಮತ್ತೆ ಆಗಸ್ಟಲ್ಲಿ ಇನ್ನೊಂದು ಸಲ ಕರೆಸ್ಕೊಂಡ್ರು. ಸೊ ಅದೆಲ್ಲ ಎಷ್ಟು ಖುಷಿ ಆಗುತ್ತೆ ಕಪ್ಪಣ್ಣ ಸರ್ಗೆ ಅಂತ ಹೇಳಿದ್ರೆ. ಅಂದರೆ ನಾನು ಜನಪದಲ್ಲಿ ಇರಬೇಕು ನೀನು ಅಂತ ಒಂದು ಏನು ಮಾತು ತಗೊಂಡಿದ್ರಲ್ಲ ಅವತ್ತು, ಇವತ್ತು ನಾನು ಅದೇ ಪ್ರಕಾರ ನಾನು ಅವ್ರ ಹೌದು ಅಮೆರಿಕದಲ್ಲಿ ತಗೊಂಡಿದ್ರು. ಅದನ್ನ ತಗೊಂಡು ಇವತ್ತು ಎಲ್ಲ ಲಂಡನ್, ಸಿಂಗಾಪುರು, ಈ ಥರ ಎಲ್ಲ ದೇಶಗಳು ಸುತ್ತಬೇಕಾದ್ರೆ ಅವ್ರಿಗೆ ಆಗುವ ಆನಂದ ಇದೆಯಲ್ಲ, ಅದೊಂಥರ ಸಾರ್ಥಕತೆ ಅಂತ ಅನ್ಸುತ್ತೆ ನಂಗಂತೂ. ಸವಿತಕ್ಕ ಹಳ್ಳಿ ಬ್ಯಾಂಡ್, ಏನದು ಸವಿತಕ್ಕ ಹಳ್ಳಿ ಬ್ಯಾಂಡ್? ಅದು ಕಪ್ಪಣ್ಣ ಸರ ಇಟ್ಟಿದ್ದು. ಇನ್ಫ್ಯಾಕ್ಟ್ ಅದು 2017ರಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕಾಗಿತ್ತು. ಪಾಪ ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ವೀಸಾ ಆಗದೆ ಹೋಗೋಕ್ಕಾಗಿಲ್ಲ.
ಆ ಸಮಯದಲ್ಲಿ ಕಪ್ಪಣ್ಣ ಸರ್ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತಾನೆ ಹೆಸರಿಡೋಣ ಅಂತ ಹೇಳಿದ್ರು ಆ ಪ್ರವಾಸಕ್ಕೆ. ಸೊ ನಾನು ಏನ್ ಮಾಡಿದೆ, ಅಲ್ಲಿ ತನಕ ನಾನು ಆಕ್ಚುಲಿ ಸವಿಗಾನ ಅನ್ನೋ ಹೆಸರಲ್ಲೇ ಮಾಡಿದೆ. ಸವಿಗಾನ ಅನ್ನೋದು ನನ್ನ ಟ್ರಸ್ಟ್, ನನ್ನ ಸಂಸ್ಥೆ. ಆ ಮೂಲಕ 2011 ಸ್ಥಾಪನೆ ಮಾಡಿದ್ದು ನಾನೇ ಅಧ್ಯಕ್ಷೆ ಅದಕ್ಕೆ. ಸೊ ಅವಾಗಿಂದನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ವಿ. ಭರವಸೆಯ ಪ್ರತಿಭೆಗಳಂತ ಮಾಡಿದ್ವಿ. ಆಮೇಲೆ ಯುವಜನತೆಯಲ್ಲಿ ಮಹಾಕಾವ್ಯ ಅಂದ್ರೆ ಜನಪದವನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ವಿ. ಜುಂಜಪ್ಪನ ಮಹಾಕಾವ್ಯ, ಮಂಟೆ ಮಹಾಸ್ವಾಮಿ ಮಹಾಕಾವ್ಯ, ಮಲೆ ಮಾದೇಶ್ವರ ಮಹಾಕಾವ್ಯ, ಮತ್ತೆ ಯಲ್ಲಮ್ಮನ ಮಹಾಕಾವ್ಯ. ಹೀಗೆ ಕಾಲೇಜ್ಗಳಿಗೆ ಹೋಗಿ ಒಂದಷ್ಟು ಅದರ ಬಗ್ಗೆ ಸಂಶೋಧನೆ ಮಾಡಿರುವಂತಹ ಪ್ರೊಫೆಸರ್ಗಳನ್ನ ಕರೆಸಿ ಅವರ ಒಂದು ಮಾಹಿತಿಗಳನ್ನ ಆ ಮಕ್ಳಿಗೆ ನಾವು ಕೊಡ್ತಾ ಇದ್ವಿ. ಆಮೇಲೆ ಒಂದಷ್ಟು ಜನಪದ ಗೀತೆಗಳನ್ನ ಹೇಳ್ಕೊಡ್ತಾ ಇದ್ವಿ. ಸೊ ಇಷ್ಟೆಲ್ಲ ಮಾಡಿ ಅವ್ರಿಗೆ ಒಂದು ಅರಿವು ಮೂಡಿಸೋದು. ಅಂದ್ರೆ ನನ್ಗೆ ನೋಡಿ, 100 ಜನ ಮಕ್ಳು ಯಾರು ಅಂದ್ರೆ ಅದ್ರಲ್ಲಿ ಒಬ್ರೋ ಇಬ್ರೋ ಬರ್ಲಿ, ಅಕ್ಕ ನಾವು ಬರ್ತೀವಿ ನಿಮ್ ಜೊತೆ, ನಾವು ಹಾಡ್ತೀವಿ, ಅದು ನನ್ಗೆ ಸಾಕು. ಸೊ ಅಂದ್ರೆ ನನ್ನ ಯಾವಾಗ್ಲೂ ಏಮು ನೆಕ್ಸ್ಟ್ ಜನರೇಷನ್ ನಾವು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸವಿಗಾನ ಒಂದು ಅಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವಾಗ್ಲೂ ನಾವು ಪ್ರತಿ ಕಾಲೇಜ್ಗಳಿಗೂ ಹೋಗಿ ಹೇಳ್ಕೊಟ್ಟು ಅವ್ರ ಕೈಯೆಲ್ಲ ಹಾಡಿಸಿ ಮಕ್ಳಿಗೆ. ಆ ನಿಟ್ಟಿನಲ್ಲಿ ಯಾವಾಗ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಇಟ್ರು, ಅವಾಗಿನ ಕಂಟಿನ್ಯೂಸ್ ಆಗಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತಾನೆ ಇಟ್ಕೊಂಡು ಎಷ್ಟೋ ಕಾಲೇಜ್ಗಳಲ್ಲಿ ನೀವು ಯಾವುದೇ ಪ್ರಕಾರದ ಒಂದು ಇನ್ಸ್ಟ್ರೂಮೆಂಟ್ ವಾದ್ಯಗಳನ್ನ ಬಳಸಿ, ಆದ್ರೆ ನಮ್ಮ ಹಾಡು ಮಾತ್ರ ಜನಪದದ ಯಾವ ಒಂದು ಸಾಹಿತ್ಯನೂ ತಪ್ಪಿರಬಾರ್ದು, ಅದೇ ಮಟ್ಟು ಇರಬೇಕು. ಆಯ್ತಾ? ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮ್ಯಾಲೆ, ಅದೇ ಸಾಹಿತ್ಯ ಅದೇ ಮಟ್ಟಿರ್ಬೇಕು. ಬಟ್ ನೀನ್ ಯಾವ ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ಬಳಸ್ಕೊ. ನನ್ನ ಯೋಜನೆ ಏನಂದ್ರೆ, ನಿಮ್ಮ ಕ್ಷಮಿಸಿ, ಜನಪದಕ್ಕೆ ಅಪಚಾರ ಅಂತ ಏನಾಗೋದಿಲ್ವಾ? ಖಂಡಿತ ಇಲ್ಲ. ನನ್ನ ಯೋಜನೆ ಅಥವಾ ನನ್ನ ದೃಷ್ಟಿಕೋನ ಏನಂದ್ರೆ, ಸಾಹಿತ್ಯ ಪ್ರತಿಯೊಬ್ಬರಿಗೂ ತಲುಪಬೇಕು. ಈಗಿನ ಜನರೇಷನ್ ಮಕ್ಕಳಿಗೆ ಬ್ಯಾಂಡ್ ಅನ್ನೋ ಒಂದು ದೃಷ್ಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಬರೀ ಗಿಟಾರ್ ಹಾಕೋ ಅಥವಾ ಏನು ಡ್ರಮ್ಸ್ ಹಾಕೋ ಅದನ್ನೆಲ್ಲ ಹಾಕೊಂಡು ಸಾಹಿತ್ಯನೇ ಅರ್ಥ ಆಗ್ತಿರಲ್ಲ. ಇಲ್ಲ, ಈ ಬ್ಯಾಂಡು, ಈ ಬ್ಯಾಲೆ ಇದೆಲ್ಲ ಮೊದಲಿಂದನೂ ಇದೆ, ಬೆಂಗಳೂರಲ್ಲಿ ಇದೆ. ಹೌದು. ನಾನು ನಿಮ್ದು ಬ್ಯಾಂಡ್ ಅಂತ ಹೇಳ್ಕೊಂಡಿರೋದಕ್ಕೆ ಆಕ್ಷೇಪಣೆ ಏನಿಲ್ಲ. ಅದು ನಾನು ಹೇಳ್ತಾ ಇದ್ದೇನೆಂದ್ರೆ, ಜನಪದವನ್ನ ಮಾಡರ್ನ್ ಸಂಗೀತದ ಒಟ್ಟಿಗೆ ಹಾಡಿದ್ರೆ ಮೂಲ ಜನಪದಕ್ಕೆ ಅಪಚಾರ ಮಾಡಿದಾಗ ಯಾಕೆ ಅಪಚಾರ ಆಗುತ್ತೆ? ಖಂಡಿತ ಆಗಲ್ಲ. ನಾವು ಸಾಹಿತ್ಯ ಮಟ್ಟದಲ್ಲಿ ತಪ್ಪು ಮಾಡ್ತಾ ಇದೀವಿ. ಖಂಡಿತ ಸಾಹಿತ್ಯ ಖಂಡಿತ ಹೌದು. ರಾಗ ಸಂಯೋಜನೆ ಹಿರಿಯರು ಏನ್ ಕೊಟ್ಟಿರೋ ಅದೇ ಸಾಹಿತ್ಯ, ಅದೇ ರಾಗ ಒಂದು ಸಂಯೋಜನೆಯಲ್ಲಿ, ಅದೇ ಮಟ್ಟ ಅಂತ ಏನ್ ಹೇಳ್ತೀವಿ ಅದೇನೆ. ಆ ಪ್ಯಾಟ್ರನ್ ಎಲ್ಲೂ ಚೇಂಜ್ ಆಗ್ಬಾರ್ದು. ಅದೇ ನನಗೆ ಉದ್ದೇಶ ಏನಂದ್ರೆ, ಸಾಹಿತ್ಯನ ನೇರವಾಗಿ ತಲುಪಿಸ್ಬೇಕು ಮಕ್ಕಳಿಗೆ ಅಥವಾ ಯಂಗ್ಸ್ಟರ್ಸ್ಗೆ ರೀಚ್ ಆಗೋದೇ ಆತರ. ವಿಶ್ವದ ಜಾನಪದವನ್ನ ಒಂದು ಬ್ಯಾಂಡ್ ತಂಡವನ್ನ ಕಟ್ಕೊಂಡು ಇರತಕ್ಕಂತ ಪ್ರಪ್ರಥಮ ಏಕೈಕ ಕಲಾವಿದ ನೀವು. ತುಂಬಾ ಜನ ಇದ್ದಾರೆ, ಹಾಗಂತ ಏನಿಲ್ಲ, ಬಟ್ ಅವ್ರ ಖುಷಿ ಆಗುತ್ತೆ ಒಂದು ಆ ನಿಟ್ಟಿನಲ್ಲಿ. ಹಾಗೆ ಅಕ್ಕ ಸೌಂಡ್ಸ್ ಅಂತ ಏನ್ ಹೆಸರಿಟ್ರು, ಇದು ಒಂದು ದೊಡ್ಡ ಒಂದು ಅದ್ಭುತವಾದ ಪ್ರಸಂಗ. ನಾನು 2004 ನನ್ನ ಮಗ ದೊಡ್ಡವನು ಹುಟ್ಟುತ್ತಾನೆ. 1.5 ತಿಂಗಳು ಬಸಂತ್ ಅವನು. ನನ್ನ 2 ಮಕ್ಕಳು ನಾಳೆ ಹುಡ್ತಾರಂದ್ರೆ ಹಿಂದಿನ ದಿವಸ ಹಾಡಿ ನಾನು ಅಡ್ಮಿಟ್ ಆಗಿರೋಳು ನಾನು. ಹೌದು, 9 ತಿಂಗಳು ಹಾಡಿದ್ದೀನಿ. ಹಾಗೆ ಮತ್ತೆ 1.5 ತಿಂಗಳಿಗೆ ಮತ್ತೆ ಮಗುನ ತೊಡೆ ಮೇಲೆ ಮಲ್ಸ್ಕೊಂಡು ಹಾಡಿದ್ದೀನಿ. ಯಾಕಂತಂದ್ರೆ ಅವಾಗ ನಮ್ಗೆ ಅನಿವಾರ್ಯತೆ ಇತ್ತು. ಅಂದ್ರೆ ನನ್ಗೊಂದು ದುಡಿಲೇಬೇಕಿತ್ತು ಆ ಸಂದರ್ಭಗಳಲ್ಲಿ. ಬದುಕಿಗೆ ದಾರಿ ಅದು ನನಗೆ. ಯಾಕಂದ್ರೆ ನಾವು ಗಾಯಕರು, ನಮ್ಗೆ ಒಂದು ಸಂದರ್ಭ ಗಣೇಶ ಸೀಸನ್ ಬಂತು ಅಂದ್ರೆ ಒಂದು 20-30 ಕಾರ್ಯಕ್ರಮ ನಮ್ಗೆ ಬಿಟ್ರೆ ಹೋಯ್ತಲ್ಲಿ ಆ ತಿಂಗಳೆಲ್ಲ. ಕಾಯ್ಬೇಕು. ಜುಲೈಯಲ್ಲಿ ಮಗ ಹುಟ್ಟಿದಾನೆ, ಆಗಸ್ಟ್ ಎಂಡಲ್ಲಿ ಬಂದಿದೆ. ನನಗೆ 1.5 ತಿಂಗಳು ಮಗುನ ಇಟ್ಕೊಂಡು 30 ದಿವಸ ಪ್ರೋಗ್ರಾಮ್ಗೆ ಹೋಗಿದ್ದೀನಿ. ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಎಲ್ಲೋ ಹಾಡಬೇಕಾದ್ರೆ ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ ಆಯಿತು. ತುಂಬ ದೊಡ್ಡ ಸೌಂಡ್ ಸಿಸ್ಟಮೇ ಅದು. ಅವ್ರದ್ದು ಪ್ರಾಬ್ಲಮ್ ಆಯಿತು, ಕಾರ್ಯಕ್ರಮ ಚೆನ್ನಾಗಿ ಬರಲಿಲ್ಲ. ಅವರು ಆರ್ಗನೈಸರ್ ಏನು ಮಾಡ್ತಾರೆ, ದುಡ್ಡು ಕೊಡಲ್ಲ ನಮಗೆ. ಇವರು ಸೌಂಡ್ ಸಿಸ್ಟಮ್ ಅವರು ಎಷ್ಟು ಗಲಾಟೆ ಅಂದರೆ, ನನ್ನ ಮಗು ಇಟ್ಕೊಂಡು ನಿಂತಿದ್ದೀನಿ, ನಮ್ಮ ಯಜಮಾನ್ರು ಮುಂದೆ ನಿಂತೀರ, ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ, ನಿನ್ನ ಹೆಂಡತಿ ತಾಳಿ ಮಾರಾದ್ರೆ ನಂಗೆ ದುಡ್ಡು ತಂದು ಕೊಡು ಅಂತ ಹೇಳಿದ್ರು. ಆ ಮಾತು ನನಗೆ ಎಷ್ಟು ಪ್ರಿಕ್ ಆಯಿತು ಅಂತ ಹೇಳಿದ್ರೆ, ಎಷ್ಟು ನೋವು ತಂತು ಅಂದರೆ ನನಗೆ. ಅದಾಗಿ 1 ತಿಂಗಳಿಗೆ ನಾನು ಸೌಂಡ್ ಸಿಸ್ಟಮ್ ಇನ್ವೆಸ್ಟ್ ಮಾಡಿದೆ. ಅಂದ್ರೆ ಎಲ್ಲವೂ ಹಳ್ಳಿ ಬ್ಯಾಂಡ್ ಅನ್ನ ಬುಕ್ ಮಾಡಬೇಕಾದ್ರೆ ಅಕ್ಕ ಸೌಂಡ್ಸ್ ಬುಕ್ ಮಾಡಬೇಕು ಹಾಗಂತೇನಿಲ್ಲ. ಅಕ್ಕ ಸೌಂಡ್ಸ್ ಅಂತೂ ತುಂಬಾ ದೊಡ್ಡ ಗಾಯಕರಿಗೆ, ಹಿರಿಯ ಕಲಾವಿದರಿಗೆ ಹಾಕಿದೀವಿ. ಅಂದ್ರೆ ಆನೂರ ಅನಂತಕೃಷ್ಣ ಶರ್ಮಾ ಸರ್, ಶಿವು ಸರ್ಗೆ, ಪ್ರವೀಣ್ ಗೋಡ್ಕಿಂಡಿ ಸರ್ಗೆ, MD ಪಲ್ಲವಿ ಅವ್ರಿಗೆ, ಅರುಣ್ ಕುಮಾರ್ ಅವ್ರಿಗೆ, ಡ್ರಮ್ಮರ್ ಅರುಣ್ ಕುಮಾರ್ ಅವ್ರಿಗೆ, ಮತ್ತು ಗಿಟಾರ್ ಶ್ರೀನಿವಾಸ್ ಅವ್ರಿಗೆ ಸಾಕಷ್ಟು, ಆಮೇಲೆ ಸುಮಾ ಸುಧೀಂದ್ರ ಮೇಡಮ್ ಅವ್ರಿಗೆ, ಈ ಥರ ಬಹಳ ಹೆಸರು ಮಾಡಿರುವಂಥ ಕಲಾವಿದರಿಗೆ ಹಾಕುವಂತಹ ಸೌಂಡ್ ಸಿಸ್ಟಮ್ ಆಗಿದೆ ನಂದು ಇವತ್ತು. ಬಹಳ ಹೆಮ್ಮೆ ಇದೆ. ಒಬ್ಬ ಜನಪದ ಗಾಯಕಿಯಾಗಿ ಅಕ್ಕ ಸೌಂಡ್ ಸಿಸ್ಟಮ್ನ ಓನರ್ ಅಂದ್ರೆ ಅಲ್ಲಿ ಬಿಸ್ನೆಸ್ ವುಮನ್ ನಾನಲ್ಲಿ, ಪೂರ್ತಿಯಾಗಿ ಬಿಸ್ನೆಸ್ ವುಮನ್ ನಾನಲ್ಲಿ. ಆಯ್ತಾ? ಸೊ ನನ್ನ ಕೆಲಸ ಏನಿಲ್ಲ, ಟೆಕ್ನಿಕಲಿ ಮಾಡೋಕ್ಕೆ ಒಳ್ಳೆ ಹುಡುಗರಿದ್ದಾರೆ. ನವೀನ್ ಅಂತ ನನ್ನ ಬ್ಯಾಕ್ ಬೋನ್,
ಅವನ ರೈಟ್ ಹ್ಯಾಂಡ್, ನನಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲವೂ ಅವನೇ ಆಗಿರೋದ್ರಿಂದ ಎಲ್ಲ ಅವನೇ ನೋಡ್ಕೊಳ್ಳೋದು. ನಮಸ್ಕಾರ ಸರ್. ಸೊ ಟೆಕ್ನಿಕಲಿ ಈಸ್ ಎ ವೆರಿ ಗುಡ್ ಬ್ಯಾಕ್ ಸಪೋರ್ಟ್ ನನಗೆ. ಅವನ ಅಂಡರಲ್ಲಿ ಒಂದು 4 ಜನ ಹುಡುಗರು ಕೆಲಸ ಮಾಡ್ತಾರೆ. ಅಂದರೆ ಖುಷಿ ಇದೆ ನನಗೆ. ಅಂದರೆ ನಾನು ದುಡ್ಕೊಂಡು ಒಂದು 4-5 ಜನಕ್ಕೆ ಕೆಲಸ ಕೊಟ್ಟಿದ್ದೀನಲ್ಲ. ಸವಿತಕ್ಕನ ಕಾರ್ಯಕ್ರಮ ಬುಕ್ ಮಾಡಬೇಕಾದ್ರೆ ಸಂಭಾವನೆ ಎಷ್ಟು ಕೊಡಬೇಕು? ಅಯ್ಯೋ, ಅದೆಲ್ಲ ಸೀಕ್ರೆಟ್ ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಫ್ರೀಯಾಗಿ ಹಾಡಿದ್ದೀನಿ, ಎಷ್ಟೋ ಲಕ್ಷಾಂತರ ರೂಪಾಯಿ ತೊಗೊಂಡಿದ್ದೀನಿ. ಅಂದರೆ ಎಲ್ಲೆಲ್ಲಿ ಹೇಗಿರಬೇಕು, ಹೇಗೆ ಹಾಡಬೇಕು. ಸಾಮಾನ್ಯ ವ್ಯಕ್ತಿಗಳಿಗೂ ಸವಿತಕ್ಕ ಕಾರ್ಯಕ್ರಮ ಕೊಡ್ತಾರೆ. ಖಂಡಿತ ಸಿಗುತ್ತೆ. ಖಂಡಿತ. ಅಷ್ಟು ಮಾತ್ರ ತಿಳಿಸ್ಬೋದಾ? ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಸವಿತಕ್ಕ ದುಬಾರಿ ಕಾರ್ಯಕ್ರಮ ಅನ್ನೋದು ಯಾವುದು ದೊಡ್ಡದು ಚಿಕ್ಕದು ಇಲ್ಲವೇ ಇಲ್ಲ. ಅವತ್ತಿನ ದಿವಸ ನೀನ್ ಏನ್ ಹಾಡ್ತೀಯ ಅಷ್ಟೇ. ಸವಿತಕ್ಕ ಎಷ್ಟೇ ದೊಡ್ಡ ಗಾಯಕಿ ಆದ್ರೂ ಅವತ್ತಿನ ದಿವಸ ನೀನ್ ಏನ್ ಪರ್ಫಾರ್ಮ್ ಮಾಡ್ತೀಯೋ ಅಲ್ಲೇ ಗೊತ್ತಾಗೋದು. ಹೊರ್ತು ನೀನ್ ಎಷ್ಟೇ ಹಾಡ್ರು ಎಷ್ಟೇ ಇದು ಮಾಡಿದ್ರು ಲೈವ್ ಆಗಿ ಹಾಡಬೇಕಾದ್ರೆ ನಿಮ್ ಪರ್ಫಾರ್ಮೆನ್ಸ್ ಏನ್ ಬರುತ್ತೋ ಅದೇನೆ. ಹಿಂದಿನ ಕಾರ್ಯಕ್ರಮದ ಕೌಂಟೇ ಆಗಲ್ಲ. ಖಂಡಿತ ಇಲ್ಲ. ಹೌದಾ? ಖಂಡಿತವಾಗ್ಲು. ನಾನು ಇವಾಗ ಇಲ್ಲಿ ಕೂತ್ಕೊಂಡು ತಪ್ಪಾದ್ರೆ ಏನ್ರಿ ಮೇಡಮ್ ಹಿಂಗಾಡ್ತಾರೆ ಅಂತ ನಿಮ್ಗೆ ಅನ್ಸ್ಬಹುದು ಅಲ್ವಾ? ಅವತ್ತಿನ ದಿವಸಕ್ಕೆ ನಾನು ಏನ್ ಹಾಡ್ತೀನೋ ಅದೇನೆ ಗ್ರೇಟ್. ನಿಮ್ ಸಂದರ್ಶನಕ್ಕೆ ನಾನು ಸಿದ್ಧತೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನನ್ನ ತಂಡದ ಒಬ್ರು ಈ ಪ್ರಶ್ನೆ ನನಗೆ ಕೇಳಿದ್ರು. ನೇರವಾಗಿ ಕೇಳ್ತೀನಿ. ಖಂಡಿತ. ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಆಯ್ತು. ಸವಿತಕ್ಕ MD ಪಲ್ಲವಿ ಅವರಿಗೆ ಪೈಪೋಟಿ ಅಂತ. ಅಯ್ಯೋ, ಹೌದಾ? ಖಂಡಿತ ಇಲ್ಲ. MD ಪಲ್ಲವಿ ಇಸ್ ಅ ಗ್ರೇಟ್ ಸಿಂಗರ್, ಅದ್ಭುತವಾದ ಗಾಯಕಿ. ಅಯ್ಯೋ, ನಾನು ಪೈಪೋಟಿ ಕೊಡೋದು ತಪ್ಪೇನಿಲ್ವಕ್ಕ? ಖಂಡಿತ ತಪ್ಪಂತಲ್ಲ. ಅದು MD ಪಲ್ಲವಿ ಅವರು ಬೆಳೆದಂಥ ರೀತಿ, ಅವರ ರಂಗಭೂಮಿಯ ಹಿನ್ನೆಲೆಯಲ್ಲಿ ಬೆಳೆದಂತಹ ರೀತಿ, ಆಮೇಲೆ ಅವ್ರಿಗಿರುವಂಥ ಕಂಠ ಇದೆಯಲ್ಲ, ಅದ್ಭುತ ಕಂಠ. ನಾನು ಅವ್ರ ದೊಡ್ಡ ಫ್ಯಾನ್. MD ಪಲ್ಲವಿ ನಾನು ಅವ್ರ ದೊಡ್ಡ ಫ್ಯಾನ್. ನಿಜವಾಗ್ಲೂ ನೀವು ಹೇಳ್ಬೋದು ಪುತ್ತೂರು ನರಸಿಂಹನಾಯಕ್ ಅವ್ರು ನನ್ನ ದೊಡ್ಡ ಫ್ಯಾನು. ಅಂತ ದೊಡ್ಡ ದಾಸ ಸಾಹಿತ್ಯದಲ್ಲಿ ಹೆಸರು ಮಾಡಿರುವಂಥ ಪುತ್ತೂರು ನರಸಿಂಹನಾಯಕ್ ಅವರು ಹೀಗೆ ದಾಸವಾಣಿ ಕಾರ್ಯಕ್ರಮದಲ್ಲಿ ನಾನು ಜನಪದ ಶೈಲಿಯಲ್ಲಿ ದಾಸವಾಣಿಯನ್ನು ಪ್ರಸ್ತುತಪಡಿಸಿದಾಗ ಅದ್ಭುತವಾದ ವಾಯ್ಸ್, ಕಂಠ ನಿಮ್ದು, ನಾನು ನಿಮ್ಗೆ ಫ್ಯಾನ್ ಅಂತ ಹೇಳಿರು. ಸೊ ಆ ರೀತಿಯಲ್ಲಿ MD ಪಲ್ಲವಿ ಅವರು ಎಷ್ಟು ಸಾಕಷ್ಟು ಒಳ್ಳೊಳ್ಳೆ ಗೀತೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಅವರ ಕಂಠ ಇದೆಯಲ್ಲ, ನಿಜವಾಗ್ಲೂ ಅಮೋಘ. ಇವಾಗ ನನ್ನ ಸೌಂಡ್ ಇಂಜಿನಿಯರ್ ನನ್ನ ನವೀನ್ ಹೇಳ್ತಾ ಇರ್ತಾನೆ, ನಾನು ಇಷ್ಟು ಜನ ಸೌಂಡಿಂಗ್ ಮಾಡಿದ್ದೀನಿ, ನನಗೆ B ಜಯಶ್ರೀ ಅಮ್ಮ ಅವ್ರ ವಾಯ್ಸು, MD ಪಲ್ಲವಿ ಅವ್ರ ವಾಯ್ಸು ಮತ್ತು ನಿಮ್ಮ ವಾಯ್ಸ್ ಇದೆಯಲ್ಲ, 3 ಜನ ವಾಯ್ಸು ಅದ್ಭುತ ಅವ್ರು ಹೇಳೋದು. ಬಹುಶಃ ಅದನ್ನ ಅವರು ಆತರ ಅರ್ಥೈಸ್ಕೊಂಡಿರ್ಬೋದು, ಅಭಿಮಾನಿಗಳು ಅನ್ಸುತ್ತೆ. ಇವಾಗ ನನ್ಗೆ ಎಷ್ಟೋ ಕಡೆ ಹೋದಾಗ ನಂಗೆ ಜೂನಿಯರ್ ಬಿ ಜಯಶ್ರೀ ತರ ಹಾಡ್ತೀರಾ, B ಜಯಶ್ರೀ ಅಮ್ಮ ತರ ಹಾಡ್ತೀರಾ. ಆಮೇಲೆ B ಜಯಶ್ರೀ ಅಮ್ಮ ಮುಂದೆನೆ ಹಾಡಿದಾಗ ನನ್ಗೆ ಸಾಕಷ್ಟು ನನ್ಗೆ ಭಯ ಅವ್ರ ಮುಂದೆ ಹಾಡೋದಕ್ಕೆ. ಅವ್ರ ಮುಂದೆನೆ ಹಾಡಿದಾಗ ಎಷ್ಟು ನನ್ಗೆ ಒಂದು ಕಾಂಪ್ಲಿಮೆಂಟ್ ಸಿಕ್ಕಿದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತೀಯಮ್ಮ ಅಂತ ಹೇಳಿದ್ರು. ಅಂದ್ರೆ ಅಂತ ಹಿರಿಯ ಗಾಯಕರ ಮುಂದೆ ಒಂದು ಮಾತು ಹೇಳಿಸ್ಕೊಳ್ಳೋದಿದೆಯಲ್ಲ, ಅದೊಂದು ಖುಷಿ ಆಗುತ್ತೆ ನಿಜವಲ್ಲ. ಆಮೇಲೆ 2-3 ವೇದಿಕೆಯಲ್ಲಿ MD ಪಲ್ಲವಿ ಅವ್ರ ಜೊತೆ ನಾನು ಹಾಡಿದ್ದೀನಿ. ಸೊ ಅದೊಂದು ಖುಷಿ ಇದೆ ನಿಜವಾಗ್ಲೂ. ಯಾಕಂದ್ರೆ ಅವ್ರದೇ ಆದ ಒಂದು ಶೈಲಿ ಇದೆ, ನಂದೇ ಆದ ಒಂದು ಶೈಲಿ ಇದೆ. ಕ್ಷಮಿಸಿ, ಇದು ನಾನು ಖಂಡಿತ ಇಲ್ಲ, ಕ್ಷಮೆ. ಉತ್ತರ ಸಿಕ್ಕಿರ್ಬೋದು, ನಿಮ್ಮ ಅಭಿಮಾನಿನ ಕೇಳಿದ್ದು, ಅದಕ್ಕೆ ಪ್ರಶ್ನೆ ಕೇಳಿದೆ. ಖಂಡಿತ ಇಲ್ಲ. ಒಬ್ಬ ಪ್ರಸಿದ್ಧಿ ಅಥವಾ ಪ್ರಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ಯಶಸ್ವಿ ಜನಪದ ಕಲಾವಿದರು ಅಂತ ನಿಮ್ಮನ್ನು ನಾನು ಕರಿಬೋದು. ನೀವು ಆ ಯಶಸ್ಸಿನ ಉತ್ತುಂಗದಲ್ಲಿ ನಿಂತ್ಕೊಂಡು ಮುಂದೆ ಬರ್ತಕ್ಕಂಥ ಉದಯೋನ್ಮುಖ ಕಲಾವಿದರುಗಳಿಗೆ ಏನಾದರೂ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ರಿಯಾಲಿಟಿ ಶೋಸ್ ಇವತ್ತು ಹುಟ್ತಾರೆ, ನಾಳೆ ಫೇಮಸ್ ಆಗ್ಬಿಡ್ಬೇಕು. ಅದು ತಪ್ಪು. ಇವತ್ತು ನಾನೇನಾದ್ರು ಇಲ್ಲಿ ಬಂದು ಇಷ್ಟು ಕೂತಿದ್ದೀನಿ, ನೀವು ನನ್ನ ಸಂದರ್ಶನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವರ್ಷಾನುಗಟ್ಟಲೆ ಸಾಧನೆ. ಕಾಂತರಾಜ್ ಅವರೇ, ನಾವೆಲ್ಲ ನನ್ಗೆ ಈಗಲೂ ಜ್ಞಾಪಕ ಇದೆ. ನಾನು ಚಿಕ್ಕ ಮಗು, ಅವ್ನಿಗಿನ್ನು ನಾವೆದ್ದು ಪ್ರಾಕ್ಟೀಸ್ ಮಾಡಬೇಕು. 3:30-4 ಗಂಟೆಗೆ ಎಲ್ಲ ಬೆಳಗ್ಗೆ ಎದ್ದು ನಾನು ರಿಯಾಜ್ ಮಾಡ್ತಾ ಇರ್ತೀವಿ. ಇವಾಗಲೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ನನ್ನ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಯಾರೋ ಒಂದು ಫೀಲ್ಡ್ ಬಂದಿದ ತಕ್ಷಣ ಪ್ರಸಿದ್ಧಿ ಆಗ್ಬಿಡಲ್ಲ. ಬೆಳಿಗ್ಗೆ ನಂಗೆ ಕ್ಲಾಸಸ್ ನಾನು ಮಾಡ್ತಾ ಇದ್ದಾಗ ಅದೇ ಪೇರೆಂಟ್ಸ್ ಬಂದು ಕೇಳ್ತಾರ, ಮೇಡಮ್ ಅವ್ರಿಗೆ ನಾಳೆ ನೆಕ್ಸ್ಟ್ ಡೇ ಒಂದು ವೀಕ್ ಆದ್ಮೇಲೆ ಅವ್ರಿಗೆ ರಿಯಾಲಿಟಿ ಶೋಗೆ ಹಾಡಿಸ್ಬೇಕು ಆಗುತ್ತೆ. ನಾನು ಖಂಡಿತ ನನ್ನ ಕರ್ಕೊಂಡೇ ಬರಬೇಡಿ ಅಂತೀನಿ, ಆಯ್ತಾ? ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸಿ ರಿಯಾಲಿಟಿ ಶೋ ರಿಯಾಲಿಟಿ ಶೋಗೆ ಒಂದು 3-4 ಹಾಡಿದ ತಕ್ಷಣ ನೀನು ಅಲ್ಲಿ ಇರ್ತೀಯ ಅನ್ನೋದು ದೊಡ್ಡ ಸುಳ್ಳದು ನಿಜವಾಗ್ಲು, ಆಯ್ತಾ? ನಿನ್ನಲ್ಲಿ ಸ್ಟಫ್ ಇದ್ರೆ ಮಾತ್ರ ಉಳ್ಕೊಳಕ್ ಸಾಧ್ಯ. ಏನಾದ್ರು ಖಂಡಿತವಾಗ್ಲು ನಮ್ಮಲ್ಲಿ ಸಂಯಮ, ತಾಳ್ಮೆ ಮತ್ತೆ ಸಾಧನೆ ಕಡೆ ಏಕಾಗ್ರತೆ ಖಂಡಿತ ಖಂಡಿತ. ಇವಾಗ ನನ್ನ ಕೇಳ್ತಾರೆ, ನೀವು ಜನಪದ ಗಾಯಕಿ ಅಲ್ವಾ, ನೀವು ಸಂಗೀತ ಕಲ್ತಿದ್ದೀರಾ ಅಂತ. ಖಂಡಿತ ನಾನು ಸಂಗೀತ ಕಲ್ತಿರೋದಕ್ಕೋಸ್ಕರ ಇವತ್ತು ನಾನು ಈ ಮಟ್ಟಕ್ಕಿದ್ದೀನಿ.
ಸಂಗೀತದ ಬುನಾದಿ ಇಲ್ಲ ಅಂತ ಹೇಳಿದ್ರೆ ಸಿದ್ಧತೆ ಇರಬೇಕು ಅಂತ ಹೇಳ್ತಾರೆ. ಖಂಡಿತ ಒಂದು ಕಾರ್ಯಕ್ರಮ ಆಗತ್ತೆ ಅನ್ನೋದಾದ್ರೆ ಅದಕ್ಕೆ ಎಷ್ಟೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಇವತ್ತು ಹಿಂಗ್ ಬರ್ಬೇಕು, ಈ ಹಾಡುಗಳು ಬರ್ಬೇಕು, ಅಷ್ಟ್ರ ಮಧ್ಯದಲ್ಲಿ ಜನ ಕೇಳೋ ಹಾಡು ಹಾಡೋಣ. ಆದ್ರೆ ನಮ್ಮ ಹಾಡು ಏನೇನ್ ಇರ್ಬೇಕು, ಪ್ರತಿಯೊಂದು ಕಾರ್ಯಕ್ರಮ ಚೇಂಜಸ್ ಇರ್ಬೇಕಲ್ಲ. ಹೌದು. ಆ ನಿಟ್ಟಿನಲ್ಲಿ ಒಂದಷ್ಟು ನಮ್ ಸಿದ್ಧತೆ ನಡೆಯುತ್ತೆ. ನಾನ್ ಹೇಳೋದಿದ್ದೇನೆ, ಕಮಿಂಗ್ ಯಂಗ್ಸ್ಟರ್ಸ್ಗೆ ಹೇಳೋದಿದ್ದೇನೆ, ನಿಮ್ಮಲ್ಲಿ ಫಸ್ಟ್ ತಾಳ್ಮೆ ಅನ್ನೋದಿರ್ಬೇಕು. ಆಮೇಲೆ ಎಷ್ಟೋ ಅವಮಾನಗಳನ್ನ ಸಹಿಸ್ಕೊಂಡಿದ್ದೀನಿ ಕಾಂತರಾಜ್ ಅವರೇ. ಎಷ್ಟೋ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಗಾಯಕರನ್ನ ನಾನು ಹಾಡ್ಸಿಲ್ಲ ಸ್ಟೇಜಲ್ಲಿ. ಹೌದು, ಹಾಡ್ಸಿಲ್ಲ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗ ಈ ಕಲಾ ವೈಷಮ್ಯ ಅನ್ನೋದು ಅವತ್ತೂ ಇದೆ, ಅವಾಗಿಂದನೂ ಇದೆ, ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ಖಂಡಿತ ಇದ್ರ ಮಧ್ಯೆ ನಾವು ಬದುಕಬೇಕು. ಹೌದು, ನಮ್ಮನ್ನ ನಾವು ಏನ್ ಹೇಳ್ತಾರೆ ತೋರಿಸ್ಕೋಬೇಕು. ನಮ್ಮ ಒಂದು ಏನಿದೆ ನಮ್ಮಲ್ಲಿ ಸ್ಟಫ್ ಏನಿದೆ ಅದನ್ನ ತೋರಿಸ್ಕೋಬೇಕು. ಆಯ್ತಾ? ಬರೀ ಕೋರಸ್ ಹಾಡಿಸ್ತಾ ಇದ್ರು, ಅವ್ರು ಹಾಡ್ತಾರೆ ಬಂದ್ ಹಾಡಿ. ನಾನು ಒಂದ್ ವೇದಿಕೆನ ಇಳ್ದು ಬಂದಿದ್ದೀನಿ. ನಾನು ಬರೀ ಕೋರಸ್ ಹಾಡಕ್ ಬಂದಿಲ್ಲ, ನನ್ನ ಸೋಲೋ ಹಾಡಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಅದೇ ಗಾಯಕರು ನನ್ನನ್ನು ಕೇಳ್ತಾರೆ, ಕಾರ್ಯಕ್ರಮ ಇದ್ರೆ ಹೇಳಮ್ಮ ಅಂತ ಹೇಳ್ತಾರೆ. ಒಂದಷ್ಟು ಈ ತರದ್ದು ನಮ್ಗೆ ನಮ್ಮ TRP ಹೆಚ್ಚಿಕೊಳ್ಳುವಂತ ಪ್ರಶ್ನೆಗಳಿತ್ತು. ಬಟ್ ನಾನು ನಿಮ್ಮನ್ನ ಮುಂದೆ ಕೂತ್ಮೇಲೆ ಅದೆಲ್ಲ ಕೇಳಕ್ಬಾರ್ದು ಅಂತ ಡಿಸೈಡ್ ಆದೆ. ಇಲ್ಲ, ಆತರ ಒಂದು ನಮ್ಮ 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 ಕಲೆಯಲ್ಲಿ ಶ್ರದ್ಧೆ. ಆಮೇಲೆ ಏಕಾಗ್ರತೆ ಅನ್ನೋದಿದೆಯಲ್ಲ, ನಮ್ಗೆ ಒಂದ್ 10 ವರ್ಷದಿಂದ ಒಬ್ರು ಕೇಳಿದ್ರು, ಅಲ್ಲ ರೀ ನೀವು ಬರೀ ಹಾಡ್ಕೊಂಡು ಜೀವನ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಇವತ್ತು ಬರೀ ಹಾಡ್ಕೊಂಡೇನೆ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ, ಜೀವನ ಕಟ್ಕೊಂಡಿದ್ದೀನಿ, ಬೇರೆಯವ್ರಿಗೂ ಜೀವನ ಕೊಡ್ತಾ ಇದ್ದೀನಿ ಜೀವನ ಮಾಡೋದಕ್ಕೆ. ಬಟ್ ಅವ್ರು ಕೇಳ್ದವ್ರು ಎಲ್ಲೆಲ್ಲೋ ಬೇರೆ 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 ಕೆಲಸ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಾನ್ಸ್ಟೆಂಟ್ ನಮ್ಮ ಮನಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ಇವಾಗ ನೀವು ಇಲ್ಲಿ ಇವತ್ತು ನೀವು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ, ಅಥವಾ ನೀವೇನೊಂದು ನನ್ನ ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀರಾ, ನೀವು ಇದನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದು. ಹೌದು, ಖಂಡಿತವಲ್ಲ. ಯಾಕಂದ್ರೆ ನಿಮ್ ಶ್ರಮ, ಇವಾಗ ನೀವು ಹೇಳಿರಿ, ನೀವು ನಾಳೆ ಅದಿಮದಲ್ಲಿದೆ, ನಾಡಿದ್ದು ಮಂಗ್ಳೂರ್ಗೆ ಹೊರಡಬೇಕು, ಬೆಳಗ್ಗೆ ತಿರ್ಗಾ ಎಷ್ಟು ಶ್ರಮ ನೋಡಿ. ಆ ಶ್ರಮ ಪಟ್ರೆ ಮಾತ್ರ ನಮ್ಗೆ ಒಂದು ಮೃಷ್ಟಾನ್ನವನ್ನ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ, ನನ್ಗೆ ನನ್ನ ಸಂಗೀತ ಗುರುಗಳು ಹೇಳಿದ್ದು VM ನಾಗರಾಜ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಅವ್ರು ನಾನು ಹಾಡ್ತಾ ಇದ್ದಾಗ ಹೇಳೋರು ಯಾವಾಗ್ಲೂ, ತುಂಬಾ ಚೆನ್ನಾಗಿ ಹಾಡ್ತೀಯಮ್ಮ, ನಿನ್ಗೆ ಈ ಒಂದು ಈ ಫಲವನ್ನ ನೀನು ಮುಂದೆ ಕಾಣ್ತೀಯ, ನೀನ್ ನೋಡ್ತೀಯ ನೀನು ಅಂತ ಹೇಳೋರಲ್ಲ. ನಂಗೆ ಅದನ್ನೆಲ್ಲ ನಾನು ತುಂಬಾ ಖಂಡಿತವಾಗ್ಲು. ನಂಗೆ ಅವರು NS ಪ್ರಸಾದ್ ಸರ್ ಇರ್ಬೋದು, ಅವರೆಲ್ಲ ನನ್ನನ್ನ ಗ್ರೂಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಏನು ಶಿಲ್ಪಿ ಅಂತ ಹೇಳಿರಲ್ಲ ನೀವು, ಆ ಒಬ್ಬ ಗಾಯಕಿ ಸಂಗೀತ ಕಲಿಯೋದು ಮಾತ್ರ ಅಲ್ಲ, ಜೊತೆಯಲ್ಲಿ ಆ ಗಾಯನದ ಅಕ್ಕಪಕ್ಕದ ಎಲ್ಲಾ ವಿಷಯಗಳು ತಿಳ್ಕೊಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇವರೆಲ್ಲರೂ ನನ್ ಗುರುಗಳು. ಎಲ್ಲಾರು ನನ್ಗೆ ಕಪ್ಪಣ ಸರ್ ಗುರುಗಳೇ. ಅವ್ರ ಒಂದ್ ರೀತಿ ಗುರು, ಇವ್ರೊಂದ್ ರೀತಿ ಗುರು, ಎಲ್ಲರಿಂದನೂ ಕಲ್ತಿದ್ದೀನಿ ನಾನು. ಇಷ್ಟಿಷ್ಟು ಕಲಿತಾ ಇದ್ದೀನಿ. ಸ್ಟಿಲ್ ಐ ಆಮ್ ಲರ್ನರ್. ಸೊ ನಾನು ಹೇಳೋದಷ್ಟೇ, BA ಸ್ಟೂಡೆಂಟ್, ಬಿ ಎ ವೆರಿ ಗುಡ್ ಸ್ಟೂಡೆಂಟ್ ಕಡೆವರೆಗೂ. ನಾವ್ ಯಾವಾಗ ಕಲಿಕೆಯನ್ನು ನಿಲ್ಸ್ತೀವೋ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಸತ್ತೋಗುತ್ತೆ. ನನಗೆ ಇವಾಗ್ಲೂ ಅಂದ್ರೆ ಇವಾಗ್ಲೂ ನನ್ಗೆ ಆಸೆ, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಹಂಗೆ ಹಿಂಗೆ ಅಂತ. ನಾನು ನಾಟಕ ಮಾಡಿದಾಗ ನಂಗೆ 40 ವರ್ಷ. ಆಬ್ವಿಯಸ್ಲಿ ಜಸ್ಟ್ ಥಿಂಕ್, ಅಂದ್ರೆ ಒಬ್ಬ ಒಂದು UKG ಸ್ಟೂಡೆಂಟ್ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ರೆಡಿಯಾಗಿ ಬಂದು ಕೂತ್ಕೊಳ್ತಿದ್ದೆ. ಅಷ್ಟು ನನಗೆ ಆ ಒಂದು ಇಂಟ್ರೆಸ್ಟ್. ಸೊ ನಾವು ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ, ಯಾವುದೇ ಕೆಲಸ ಮಾಡಿ, ಯಾವುದೇ ನೀವು ಪ್ರಕಾರ ತಗೊಳ್ಳಿ ಅಥವಾ ಯಾವುದೇ ಫೀಲ್ಡ್ಗೆ ಹೋಗಿ, ನಮ್ಗೆ ನಮ್ಮ ಕೆಲಸದ ಮೇಲೆ ಒಂದು ನಂಬಿಕೆ ಇರಬೇಕು. ನಾನಿವಾಗ ಕಪ್ಪಣ್ಣ ಸರ್ ಹೇಳಿದ್ರಪ್ಪ ನೀನು ಜನಪದ ಗಾಯಕಿ ಆಗಿರ್ಬೇಕು, ಅವ್ರು ಹೇಳಿದ ತಕ್ಷಣ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡು ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಆಗ್ತಾನೆ ಇರಲಿಲ್ಲ. ಇವಾಗ ಎಷ್ಟೋ ನನ್ನ ಕಾರ್ಯಕ್ರಮ ಕಡಿಮೆ ಬಂತು ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ. ನನಗೆ ಅವಾಗೆಲ್ಲ ನಾನು ಆರ್ಕೆಸ್ಟ್ರಲ್ಲೂ ಹಾಡ್ತಾ ಇದ್ದೆ, ಎಲ್ಲ ಪ್ರಕಾರದ ಹಾಡ್ತಾ ಇದ್ರು. ನಾನು ಆರ್ಕೆಸ್ಟ್ರಾ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದಾಗ ನನ್ನ ಕಾರ್ಯಕ್ರಮ ಹೋಗ್ತಾ ಇತ್ತು. ನಾನು ಮನೇಲಿ ಕೂತ್ಕೊಂಡಿದ್ದೆ ಎಷ್ಟೋ ದಿವಸಗಳು. ಬಟ್ ಆದ್ರೆ ದಿನಕ್ಕೆ ನನ್ನ ತಾಳ್ಮೆ, ನನ್ನ ಒಂದು ಗುರಿ ಇತ್ತಲ್ಲ. ಹೌದು, ಎಲ್ಲಾರಿಗೂ ಹಿಂಗ್ ಹಾಡಿದ ತಕ್ಷಣ ಓ ವಾವ್ ಸಖತ್ ಹಾಡ್ತಾರಪ್ಪ, ಇವ್ರ ತರ ನಾವು ಹಾಡ್ಬೇಕು ಅಂತ ಬಂದ್ ಸೇರಿಸ್ತಾರೆ. ಬಟ್ ಆ ಕಲಿಕೆಯ ಸಮಯ ಇದೆಯಲ್ಲ, ಅದು ತುಂಬಾ ಮುಖ್ಯ. ಸುಮ್ಮನೆ ಕೂತಿದ್ದೆ ಕೆಲವು ದಿನಗಳು ಅಂತಂದ್ರೆ ನೋವು ಆಗಿದ್ಯಾ? ಖಂಡಿತ ಆಗಿದೆ. ಬಟ್ ಅದನ್ನ ಓವರ್ಕಮ್ ಮಾಡ್ಕೋಬೇಕು ಕಲ್ತೆ ನಾನು. ಅಂದ್ರೆ ಇಲ್ಲ, ಇವತ್ತು ನಾನು ಬಿಟ್ರೆ ನಂಗೆ ನಾಳೆ ದಿವಸ ಒಳ್ಳೆ ದಿವಸಗಳಿದೆ ನನಗೆ. ಅದು ಹಾಗೇ ಪೋರ್ಟ್ರೇಟ್ ಆಗ್ತಾ ಬಂತು. ಭಗವಂತನ ಆಶೀರ್ವಾದ ನಿಜವಾಗ್ಲು. ಆ ಒಂದು ನಾನು ಮಾದಪ್ಪನ ಹಾಡ್ತೀನಿ, ಎಲ್ಲಮ್ಮಂದು ಹಾಡ್ತೀನಿ, ಚಾಮುಂಡಿದ್ ಹಾಡ್ತೀನಿ, ಅವರೆಲ್ಲರ ಒಂದು ಆಶೀರ್ವಾದ ನನಗೆ. ಒಂದು ದೇವರು ಇದಾರೆ ಅಂದ್ರೆ ಒಂದು ಶಕ್ತಿ ಇದೆ ಅಂತ ನಾನು ನಂಬಿರೋಳು. ನಾನು ಯಾವಾಗ್ಲೂ ಕಾಯಕವೇ ಕೈಲಾಸ ಅಂತ ನಂಬಿರೋಳು ನಾನು. ಸೊ ಅಂಥದ್ರಲ್ಲಿ ಆ ಶಕ್ತಿನ ನಾನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ನನ್ನ ಅನಿಸಿಕೆ. ಸೊ ನಾನು ಬರುವಂತಹ ಮುಂದಿನ ಪೀಳಿಗೆಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ತಾಳ್ಮೆ ಇರಲಿ ನಿಮ್ಮಲ್ಲಿ ಅಂತ. ಮೂಲ ಜನಪದದ ಮಹಾಕಾವ್ಯ ಮಲೆ ಮಹದೇಶ್ವರ ಮಹಾಕಾವ್ಯ ನಿಮ್ಮ ಬಾಯಲ್ಲೇ ಬಂತು, ಮಹದೇಶ್ವರ ಒಂದು ಗೀತೆ ಕೇಳಬಹುದು. ಖಂಡಿತ. ಈ ಹಾಡಂತೂ
ಮುಂಗೊಂಡದ ಮಾದೇಶ್ವರಗೆ ಇವತ್ತು ನನ್ನ ಜೀವನವನ್ನೇ ಬದಲಿಸಿದಂತ ಗೀತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲುಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಾರಿ ಉಘೆ ಅನ್ನಿ ಉಘೇ ಮಾತ್ಮಲ್ಲಯ್ಯ. ಮುಂಗೊಂಡಾದ ಮಾದೇವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲ ಮಂಜುಗವುದಾವೋ. ಬೆಟ್ಟದ ಮಾದೇವ ಬರುವಾಗ ಗುಡ್ಡು ಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಕಾಣಿಕೆ ತಂದೀನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ. ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಅಯ್ಯ ಮುಂಗೊಂಡದ ಹೇ ಮುಂಗೊಂಡದ. ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಬಹಳ ಹಿಟ್ಟು ಯೂಟ್ಯೂಬ್ ಅಲ್ಲಿ ಹಾಡು. ನಿಜವಲ್ಲ, ನಂಗೆ ಇದು ಚಾಮುಂಡಿ ಹಾಡು ಇವತ್ತು ಅಷ್ಟೇ ಬೆಳಗ್ಗೆ ಒಂದು ಕಾರ್ಯಕ್ರಮ ಹೋಗಿದ್ದ ತಕ್ಷಣ ನಾನು ಯಾವ್ದಾರು ಬೇರೆ ಹಾಡಬೇಕು ಅನ್ಕೊಂಡಿದ್ದೀನಿ. ಮೇಡಮ್ ಎಲ್ಲಮ್ಮನ ಹಾಡಿ ಮೇಡಮ್, ಹುಟ್ಟಿ ಬಂದ ಎಲ್ಲಮ್ಮನಾಗಿ ಹಾಡಿ ಮೇಡಮ್ ಅಂತಾರೆ. ಆಮೇಲೆ ಚಾಮುಂಡಿದ ಹಾಡಿ ಮೇಡಮ್. ನನಗೆ ನ್ಯೂಸ್ ಪೂರ್ತಿ ದಿನ ನಮ್ಮ ಸೀನಣ್ಣ ಏನ್ ಮಾಡ್ತಾನೆ, ಯೂಟ್ಯೂಬ್ ಅಲ್ಲಿ ತೆಗೆದು ಅಕ್ಕಂದು ನೋಡು 600K, ಅಕ್ಕಂದು ನೋಡು 700K ಅಂತ. ನನಗೆ ಒಳಗಡೆ ಫುಲ್ ಮಿಷಿನ್ ಓಡುತ್ತೆ. ನಾನು ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಥ್ಯಾಂಕ್ಸ್. ಯೂಟ್ಯೂಬ್ ಬರ್ಬೇಡಿ, ಕಷ್ಟ ಆಗುತ್ತೆ. ಇಲ್ಲಪ್ಪ, ನಮ್ಮ ಹೊಟ್ಟೆ ಮೇಲೆ ಹಾಕೊಡಿದ್ದೀರಾ ನೀವು. ಇಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ಗೆ ಮುಂಚೆ ಅಷ್ಟು ಇದು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾಲಿ ಇಷ್ಟರ ಮಟ್ಟಕ್ಕೆ ಹಿಂಗಾಗುತ್ತೆ ಅಂತ. 2012 ನಾನು ಓಪನ್ ಮಾಡಿದ್ರೆ ನಾನೇನು ಅಷ್ಟು ಆಕ್ಟಿವ್ ಆಗಿಲ್ಲ. 2018 ಶುರು ಆಯಿತು. ಸೊ ಮೊದಲ ಹಾಡು ನಾನು ಮಾಡ್ಕೊಟ್ಟಿದ್ದೆ ನಮ್ಮ ಸೋದರ ಮಾವಂದ ಈ ನಾರದ ಯೂಟ್ಯೂಬ್ ಚಾನಲ್. ಆ ಹಾಡು ಈಗಾಗಲೇ 1 ಕೋಟಿ ದಾಟಿದೆ. ಅದೇ ನೀವೆಲ್ಲ ಯೂಟ್ಯೂಬ್ ಬಂದ್ರೆ ನಮ್ಗೆಲ್ಲ ಕೆಲಸ ಹೊರಟೋಗ್ಬಿಡುತ್ತೆ. ಚಾನ್ಸೇ ಇಲ್ಲ. ನಿಮ್ ಕೆಲ್ಸನೇ ಬೇರೆ, ನಿಮ್ ಕೆಲ್ಸಕ್ಕೆ ನಾವು ಬರೋದಿಲ್ಲ. ಡೋಂಟ್ ವರಿ, ನಾವು ಬರೀ ನಮ್ದು ಹಾಡೋದಷ್ಟೇ ಕೆಲಸ. ನಿಮ್ದು ಹಾಕೊಳ್ತೀವಿ. ಖಂಡಿತವಾಗ್ಲು ಖಂಡಿತ. ಪ್ರೇಕ್ಷಕರೆಲ್ಲ ನಿಮ್ಮನ್ನೇ ನೋಡಿದ್ರೆ ನಮ್ಮ ಕಾರ್ಯಕ್ರಮ ಯಾರು ನೋಡ್ತಾರೆ? ಬರ್ತಾರೆ, ಡೋಂಟ್ ವರಿ. ಆಮೇಲೆ ನಿಮ್ ಕೆಲಸ ಅಷ್ಟು ಚೆನ್ನಾಗಿದೆ. ಜನಪದ ಸಿರಿ ಅಂತ ಒಂದು ಚಾನಲ್ ನೀವು ಮಾಡ್ತಿರೋದು ತುಂಬಾ ದೊಡ್ಡ ವಿಷಯ ಕಾಣ್ತಾರೆ ಸರ್. ಯಾಕಂತ ಹೇಳಿದ್ರೆ ಈಗಿನ ಇದ್ರಲ್ಲಿ ಎಷ್ಟೋ ಚಾನಲ್ಗಳು ನಡೀತಾ ಇದೆ, ಬಟ್ ಅಥೆಂಟಿಕ್ ಆಗಿ ಅಂದ್ರೆ ಅದೊಂದು ವ್ಯಾಲ್ಯೂ ಇರಬೇಕು. ನಿಮ್ಮ ಕೆಲಸ ನಾನು ನೋಡ್ತಾ ಬರ್ತಾ ಇದ್ದೀನಿ, ಸಾಕಷ್ಟು ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಆಮೇಲೆ ಎಷ್ಟು ಒಳ್ಳೊಳ್ಳೆ ಜನರನ್ನ ನೀವು ಇಂಟರ್ವ್ಯೂ ಮಾಡಿದ್ದೀರಾ. ಆಮೇಲೆ ಎಲ್ಲರೂ ಜನಪದ ಕೆಲಸ ಮಾಡ್ತಿರೋಣ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ಇದು ಬೇಕಿತ್ತು. ನಂಗೆ ಬಹಳ ಖುಷಿ ಆಯ್ತು ಜನಪದ ಸಿರಿಗೆ ನನ್ನ ಇಂಟರ್ವ್ಯೂ ಅಂದ್ರೆ ನಾನು ಸ್ವಲ್ಪ ಲೇಟ್ ಆಗಿರ್ಬೋದು ನನ್ನ ಒತ್ತಡಗಳ ಜೀವನದಲ್ಲಿ. ಸೊ ಎಂಜಾಯ್ ಮಾಡಿದ್ದೀವಿ. ಸೊ ಅಷ್ಟರ ಮಧ್ಯದಲ್ಲಿ ಇವತ್ತು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ನೀವು ಬಂದ್ರಿ. ನೀವು ಕಾರ್ಯಕ್ರಮವನ್ನ ಒಂದು ಇಲ್ಲ ಮೇಡಮ್ ಈ ತರ ಒಂದು ರೂಪಣೆ ಮಾಡೋಣ ಅಂತ ಅನ್ಕೊಂಡು ಯಾವುದೇ ಒಂದು ನಾವು ಪ್ರಿಪೇರ್ ಇಲ್ಲದೆ ನಾವು ತುಂಬಾ ಫ್ಲೋ ಅಲ್ಲಿ ಬರ್ತಾ ಇರುವಂತಹ ಕಾರ್ಯಕ್ರಮ. ಅದು ನಿಜವಾಗ್ಲೂ ಖುಷಿಯಾಗಿ ಸತ್ಯ ಮಾತಾಡ್ತಾ ಇದೀವಿ ಅಷ್ಟೇ. ಸತ್ಯ ಮಾತಾಡೋ ನಿಜ ನಾಪ್ಸ್ಕೊಳ್ಳೋ ಅವಶ್ಯಕತೆ ಇರಲ್ವಲ್ಲ, ಅದಕ್ಕೆ ಅಷ್ಟೇ. ಅಕ್ಕ ಬಹಳ ಬಿಸಿ ಶೆಡ್ಯೂಲ್ ನಿಮ್ದು, ದುಬಾರಿ ಕಲಾವಿದೆ ಜನಪದದಲ್ಲಿ. ನಾನು ಖಂಡಿತ ದುಬಾರಿ ಕಲಾವಿದೆ ಅಂತ ಅಲ್ಲ, ನಾನು ಮೌಲಿಕವಾಗಿ ಹೇಳ್ತಿಲ್ಲ, ಅಂದ್ರೆ ವ್ಯಾಪಾರೀಕರಣವಾಗಿ ಮಾತಾಡ್ತಿಲ್ಲ. ತುಂಬಾ ಬಿಸಿ ಇದ್ದೀರಿ ನೀವು. ಇಂಥ ಬಿಸಿ ಲೈಫಲ್ಲೂ ನಮಗೋಸ್ಕರ ಜನಪದ ಸಿರಿಗೋಸ್ಕರ ಸಮಯ ಕೊಟ್ರಿ, ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬರಬೇಕಾಗಿ ಬಂತು ನಿಜವಾಗ್ಲೂ. ಮತ್ತೊಮ್ಮೆ ಜನಪದ ಸಿರಿಯ ಚಾನಲ್ಗೆ ಬಹಳ 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 ಒಳ್ಳೇದಾಗ್ಲಿ. ಬಹಳ ಒಳ್ಳೆಯ ಮಾತುಕತೆಗಳು ಇವತ್ತಾಯ್ತು. ಅಂದ್ರೆ ಎಲ್ಲ ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಯಾವುದು ಫಾರ್ಮಲ್ ಇಲ್ಲ, ಸರಳವಾಗಿ ಎಲ್ಲವನ್ನ ನೆನ್ಸ್ಕೊಂಡು ಇವತ್ತು ಒಂದು ಒಳ್ಳೆ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಆಯ್ತು. ಅಂದ್ರೆ ಹೆಣ್ಣಿನ ಬದುಕಲ್ಲಿ ಸಾಕಷ್ಟು
ಹೆಣ್ಣು ಗಂಡು ಅನ್ನೋದಲ್ಲ, ಎಷ್ಟೋ ಸವಾಲುಗಳು ಗಂಡು ಮಕ್ಳಿಗೂ ಬರುತ್ತೆ, ತಪ್ಪಲ್ಲ ಅದು. ಅದು ಆ ಸವಾಲನ್ನ ಹೇಗ್ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ನಾವು ಜೀವನದಲ್ಲಿ ಕಲಿತಾ ಬಂದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ಒಬ್ಳು ಉದಾಹರಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ನಾನು ಇದನ್ನ ಎಸ್ಪೆಷಲಿ ಹೆಣ್ಮಕ್ಳು ಅದೇ ಇತ್ತಕ್ಕ, ಏನಂದ್ರೆ ನಿಮ್ಮನ್ನ ಜನಗಳಿಗೆ ತೋರಿಸಿ, ನಾನು ಎಸ್ಪೆಷಲಿ ನನಗೆ ಸ್ವಲ್ಪ ಚಾಮರಾಜನಗರ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಯ್ತಾ, ನಾನು ಅಲ್ಲಿ ನೋಡ್ತೀನಲ್ಲ ರಾಮಸಮುದ್ರದಲ್ಲಿ ಕಲಾವಿದರುಗಳು ಹೆಣ್ಮಕ್ಳು ತುಂಬಾನೇ ಅವ್ರಿಗೆ ಏನ್ ಪ್ರಪಂಚ ಗೊತ್ತಿಲ್ಲ, ಅವ್ರು ಸಂತೆಮರಳಿ ದಾಟಿದ್ರೆ ಅಮೆರಿಕ ಬಂದಂಗೆ ಅಂತ ಅಂತವ್ರಿಗೆ ನಿಮ್ಮನ್ನು ತೋರಿಸ್ಬೇಕು. ಜಾನಪದ ಅಂದ್ರೆ ಬರೀ ಕೇವಲ ನಿಮ್ದಲ್ಲ, ಅಲ್ಲೂ ಒಂದು ಜನಪದ ಇದೆ, ಆ ಎತ್ತರವನ್ನ ತೋರಿಸ್ಬೇಕು ಅನ್ನೋ ಆಸೆ ಆಯ್ತು. ಅದಕ್ಕೋಸ್ಕರ ನಾನು ನಿಮ್ಮನ್ನ ಸಂದರ್ಶನ ಮಾಡ್ಬೇಕಾಗಿ ಬಂತು. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನ್ಗೂ. ನಿಜವಾಗ್ಲೂ ಎಲ್ಲವನ್ನ ಮೆಲುಕು ಹಾಕುವಂತಹ ಒಂದು ಸಂದರ್ಭ ಬೇಕು ಇದು ನಿಜವಾಗ್ಲೂ. ಅಂದ್ರೆ ನಡೆದು ಬಂದ ದಾರಿ ಅಂತ ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡಿದಾಗ ಬಹಳ ಖುಷಿನೂ ಅನ್ಸುತ್ತೆ. ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಹೆಮ್ಮೆ ಕೂಡ ಅಂತ ಅನ್ಸುತ್ತೆ ನಿಜವಾಗ್ಲೂ. ಇನ್ನು ಸಾಕಷ್ಟು ಇದೆ ಮಾಡೋದು. ಇದು ಒಂದು ನಮ್ಮ ಕೈಲಾದ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ನಿಮ್ಗೆ ನೆಕ್ಸ್ಟ್ ಒಂದು ನ್ಯಾಷನಲ್ ಅವಾರ್ಡ್ ಬಂದಾಗ ಒಂದ್ಸಲ ಎಂಟ್ರಿ ಕೊಡಿ. ದೊಡ್ಡ ವಿಷಯ ನಿಜವಾಗ್ಲೂ. ನಿಮ್ಮ ಹಾರೈಕೆ ಅಂತ ಎಲ್ಲವೂ ಆಗ್ಲಿ ಕಾಂತರಾಜ್ ಅವರೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.